ವಿಚಾರ ಸಾಗರವೆಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಅಧಿಕಾರಿಯ ವರ್ಣನೆಯನ್ನು मला विक्षेप जाके नहीं किंतु करना ವೈಚವ ಸಾಧನ ಸಹಿತ ನರಸೋ ಅಧಿಕೃತ ಮಧ್ಯಮ ಅಂತ 4 ಸಾಧನ ಸಹಿತವಾದಂಥ ಪುರುಷನೇ ಇಲ್ಲಿ ಜ್ಞಾನಕ್ಕೆ ಅಧಿಕಾರಿ ಅಂತ ಹೇಳಿ ಜ್ಞಾನಕ್ಕೆ ಬಂದು ಎಷ್ಟು ಸಾಧನವನ್ನು ಹೇಳಿದರು? 8 ಸಾಧನ ಹೇಳಿ 9 ಮೊದಲು 8 ಹೇಳಿದ್ರು ಅಂತರಂಗ ಸಾಧನ ಅಂತ ಹೇಳಿ, ಆ ನಂತರ ಮುಖ್ಯ ಅಂತರಂಗ ಸಾಧನ ಅಂತ ಹೇಳಿ. ಅಂತರಂಗ ಸಾಧನ 8, ಮುಖ್ಯ ಅಂತರಂಗ ಸಾಧನ. ಜ್ಞಾನಕ್ಕೆ ಮುಖ್ಯ ಅಂತರಂಗ ಸಾಧನ ಮಹಾವಾಕ್ಯ ಉಪದೇಶ. ಮಹಾವಾಕ್ಯದ ಉಪದೇಶ ಇದು ಜ್ಞಾನಕ್ಕೆ ಬಂದು 9ನೇ ಅಂತರಂಗ ಸಾಧನ. ಟೋಟಲ್ ಏನು ಹೇಳಿದ್ರು ಅಂದ್ರೆ ವಿವೇಕಾದಿಗಳು 4, ಶ್ರವಣಾದಿಗಳು 4, 8 ತತ್ವ ಪದಾರ್ಥ ಮಹಾವಾಕ್ಯದ ಉಪದೇಶ ಇದು 9 ಜ್ಞಾನಕ್ಕೆ ಬಂದು ಸಾಧನೆಯನ್ನು ಹೇಳಿ ಶ್ರವಣ ಮನನ ನಿಧಿಧ್ಯಾಸನದ ಲಕ್ಷಣವನ್ನು ಮಾಡಿ ಇಂದಿನ ದಿವಸ ಯುಕ್ತಿಯಿಂದ ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯಕ್ಕೆ ಏನಂದ್ರು ಶ್ರವಣ ಅಂತ ಕರೆಯುವುದು. ಯುಕ್ತಿ ಶಬ್ದದಿಂದ ಏನನ್ನು ಗ್ರಹಣ ಮಾಡ್ಬೇಕಂತ ಹೇಳಿದ್ರು? 6 ಲಿಂಗವನ್ನು ಗ್ರಹಣ ಮಾಡಬೇಕು. ಯಾವ್ಯಾವ 6 ಲಿಂಗ? ಉಪಕ್ರಮ, ಉಪಸಂಹಾರ, ಅಪೂರ್ವತ, ಅರ್ಥವಾದ, ಅಭ್ಯಾಸ, ಅರ್ಥವಾದ, ಫಲ, ಉಪಪತ್ತಿ ಅಂತ ಷಡ್ಲಿಂಗ. ಇವು 6 ಲಿಂಗದ ಮುಖಾಂತರವಾಗಿ ನಾವು ಅದ್ವೈತ ತತ್ವದ ನಿಶ್ಚಯನ್ನು ಮಾಡ್ತೀವಲ್ಲ, ಆ ನಿಶ್ಚಯಕ್ಕನೇ ಶ್ರವಣ ಅಂತ ಕರೆದು. ನಿಶ್ಚಯಕ್ಕೇನಂದ್ರೆ ಶ್ರವಣ. ಈ ಶ್ರವಣಕ್ಕೆ ಸಾಧನ ಯಾವುದಂತ ಹೇಳಿದ್ರು? 6 ಲಿಂಗಗಳಿಂದ ಅದ್ವೈತ ತತ್ವದ ತಾತ್ಪರ್ಯದ ನಿಶ್ಚಯಕ್ಕನೇ ಶ್ರವಣ ಅಂದ್ರಲ್ಲ, ಈ ನಿಶ್ಚಯ ರೂಪ ಶ್ರವಣಕ್ಕೆ ಸಾಧನ ಯಾವುದು? ಸಾಧನ ಯಾವುದು? ಈ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯಕ್ಕೆ ಶ್ರವಣ ಅಂತ ಕರೆದು. ಇದಕ್ಕೆ ಶ್ರವಣ ಅಂದ್ರು. ಈ ಶ್ರವಣಕ್ಕೆ ಸಾಧನ ಯಾವುದು? ಅಭ್ಯಾಸ. ಅಭ್ಯಾಸವೇ ಸಾಧನ ಹೇಳ್ಯಾರ ನಿನ್ನೆ. ಅಭ್ಯಾಸ ಅಂದ್ರೆ ಏನು? ಗುರುಮುಖದ್ವಾರ ಶಾಸ್ತ್ರದ ಶ್ರವಣವೇ ಅಭ್ಯಾಸ. ಯಾಕಂದ್ರೆ ಶ್ರವಣಕ್ಕೆ 2 ರೀತಿ ಅರ್ಥ ಮಾಡಿದ್ವಲ್ಲ. ನಾವು ಎಲ್ಲರೂ ತಿಳ್ಕೊಂಡಿದ್ವಿ ಏನು ಅಂದ್ರೆ ಗುರುಮುಖದ್ವಾರ ದಿನನಿತ್ಯ ಶಾಸ್ತ್ರ ಕೇಳೋದು ಶ್ರವಣ ಅಂತ ಅರ್ಥ ಮಾಡಿದ್ವಿ. ಆದ್ರೆ ಇಲ್ಲಿ ಶ್ರವಣಕ್ಕೆ ಅರ್ಥನೇ ಬೇರೆ ಮಾಡಿದ್ರು. ಶ್ರವಣ ಅನ್ನೋದಕ್ಕೆ ಲಕ್ಷಣ ಬೇರೆ ಮಾಡಿದ್ರು. ಯುಕ್ತಿಗಳಿಂದ ಚಿಂತನೆ ಮಾಡಿ ನಿಶ್ಚಯ ಆಗ್ಬೇಕಂತ, ಅದ್ವೈತ ತತ್ವದ ನಿಶ್ಚಯ ಆಗ್ಬೇಕಂತ, ಅದಕ್ಕೆ ಶ್ರವಣ. ನಾವಿಷ್ಟು ದಿನ ಕೇಳಿದ್ದು ಮುಂದೆ ಕುಂತ್ಕೊಂಡು ಕೇಳೋದೇ ಶ್ರವಣ ಅಂದಿದ್ವಿ. ಗುರುಗಳ ಮುಂದೆ ಕುಂತ್ಕೊಂಡು ಶಾಸ್ತ್ರ ಕೇಳೋದೇ ಶ್ರವಣ ಅಂತ ನಾವು ತಿಳ್ಕೊಂಡು ಶ್ರವಣಕ್ಕೂ ಶಾಸ್ತ್ರದಾಗ ಹೇಳಿದಂಥ ಶ್ರವಣದ ಲಕ್ಷಣಕ್ಕೂ ಅಜಗಜಾಂತರ ವ್ಯತ್ಯಾಸ ಆಯಿತು. ಅದಕ್ಕೆ ಅವರೊಂದು ಇದನ್ನು ತ್ಯಾಗ ಮಾಡಲಿಲ್ಲ. ಗುರುಮುಖದ್ವಾರ ಮುಂದೆ ಕುಂತ್ಕೊಂಡು, ಗುರುವಿನ ಮುಂದೆ ಕುಂತ್ಕೊಂಡು ಶಾಸ್ತ್ರದ ಶ್ರವಣ ಮಾಡ್ತೀವಲ್ಲ, ಇದಕ್ಕೂ ಶ್ರವಣ ಅಂದಿವಿ. ಹೆಂಗ? ಗೌಣ ಶ್ರವಣ, ಮುಖ್ಯ ಅಲ್ಲ. ಮುಖ್ಯ ಶ್ರವಣ ಅಂದ್ರೆ ಷಡ್ಲಿಂಗ ಪೂರ್ವಕವಾಗಿ ಏನು ನಿಶ್ಚಯ ಮಾಡ್ತೀವಿ, ಇದು ಮುಖ್ಯ ಶ್ರವಣ. ಈ ಶ್ರವಣದಿಂದ ಮನನ ಆಗ್ತದೆ. ಈ ಶ್ರವಣದಿಂದ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯದ ತಾತ್ಪರ್ಯದ ನಿಶ್ಚಯ ಮಾಡಿವಲ್ಲ, ಈ ನಿಶ್ಚಯ ರೂಪ ಶ್ರವಣದಿಂದನೇ ಮನನ ಘಟಿಸ್ತದೆ. ಆದ್ರೆ ಈ ನಿಶ್ಚಯ ರೂಪ ಶ್ರವಣ ಆಗ್ಬೇಕಾಗಿತ್ತು ಅಂದ್ರೆ ಅಭ್ಯಾಸವನ್ನು ಮಾಡಬೇಕು. ಅಭ್ಯಾಸ ಇಲ್ಲಿ ಏನು ಹೇಳಿದ್ರೆ? ಅಭ್ಯಾಸ ಗುರುಮುಖ ಅಲ್ಲ, ಗುರುವಿನ ಮುಂದೆ ಕುಂತ್ಕೊಂಡು ಶಾಸ್ತ್ರದ ಶ್ರವಣ ಮಾಡೋದು ಅಭ್ಯಾಸ. ಸುದ್ದಿ ಶಕ್ತಿಯಿಂದ ನೀವು ಹೇಳಿದ್ ಬಂದದಲ್ಲ ಅಭ್ಯಾಸ, ಅದಲ್ಲ ಇಲ್ಲಿ ಪುನಃ ಅಂದ್ರಲ್ಲ, ಅದು ಸುದ್ದಿ ಶಕ್ತಿಯಿಂದ ಬಂದ್ಬಿಟ್ಟದ ಆಲ್ರೆಡಿ. ಅದಲ್ಲ, ಗುರುವಿನ ಮುಂದೆ ಕುಂತ್ಕೊಂಡು ಶಾಸ್ತ್ರದ ಶ್ರವಣ ಮಾಡ್ತೀವಲ್ಲ, ಶ್ರವಣ ರೂಪ ಅಭ್ಯಾಸ. ಆ ಅಭ್ಯಾಸ ಅಲ್ಲಿ ಸುದ್ದಿ ಶಕ್ತಿಯಿಂದ ಬಂದ್ಬಿಟ್ಟದ. ಆ ಶ್ರವಣದ ಬಂದದದು, ಆ ಶ್ರವಣದ ಬಂದದ, ಮುಖ್ಯ ಶ್ರವಣದಾಗ ಅದು ಬಂದದ ಹೇಳಿದ್ದು. ಈಗ ಸಾಧನ ಹೇಳಕತ್ತೀವಿ, ಆ ಶ್ರವಣಕ್ಕೆ ಸಾಧನ ಯಾವುದು? ಗುರುವಿನ ಮುಂದೆ ಕುಂತ್ಕೊಂಡು ಗುರುಮುಖದ್ವಾರ ಶಾಸ್ತ್ರದ ಏನು ಕೇಳ್ತೀವಲ್ಲ, ಈ ಕೇಳೋದಕ್ಕೆ ಏನಂತಾರೆ? ಶ್ರವಣ ಅಂತ ಕರೆ. ಅದಕ್ಕೆ ನೆರೆ ಕೇಳು,
ಕೇಳಿದನು ಅರಿ, ಅರಿದನು ಮರೆಯದನು, ಗುರುಪೇಳದ ತೆರದಳು, ತ್ವರೆ ವಿಷಯವನು ತ್ವರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ ಪರಮಾನುಭವದೊಳಗೆ ಅಜ್ಞಾನಿತ ಮಹರ್ಷಿ ಮೈತ್ರಾದೇವಿಗೆ ಹೇಳಿದ. ಅಂದ್ರೆ ಹೇಳೋದಾಗ್ತದೆ ನೆರೆ ಕೇಳು ಅಂದ್ರೆ ಇಲ್ಲಿ ಕೇಳೋಣದು ಒಂದರ ಬಂದದನು ಷಡ್ಲಿಂಗದ ಷಡ್ಲಿಂಗದಾಗ ಕೇಳೋದಿಲ್ಲ ಇದ್ದಾರೆ, ಬರೀ ನಿಶ್ಚಯ ಮಾಡ್ಕೊಂತ ಹೋಗೋದ. ಅದಕ್ಕೆ ನೆರೆ ಕೇಳೋದು ಇದು ಇದು ಈ ಶ್ರವಣಕ್ಕೆ ಸಾಧನ ರೂಪ ಅಭ್ಯಾಸ ಅಂತ ಹೇಳಿ ಮತ್ತೆ ಆ ನಂತರ ಮನನ ಲಕ್ಷಣವನ್ನು ಮಾಡಿದರು. ಮನನ ಲಕ್ಷಣ ಏನು? ಜೀವ ಬ್ರಹ್ಮರ ಅಭೇದ ಸಾಧಕ, ಭೇದದ ಬಾಧಕ, ಯುಕ್ತಿಯಿಂದ ಅದ್ವಿತೀಯ ಬ್ರಹ್ಮನ ಚಿಂತನಕ್ಕನೇ ನಂತರ ಮನನ ಅಂತ ಕರೀತಾರೆ. ಅದ್ವಿತೀಯ ಬ್ರಹ್ಮನ ಚಿಂತನ ಅಭೇದ ಸಾಧಕ ಯುಕ್ತಿಗಳಿಂದ ಭೇದ ಬಾಧಕ ಯುಕ್ತಿಗಳಿಂದ ಯಾರದು? ಜೀವ ಬ್ರಹ್ಮರ. ಜೀವ ಬ್ರಹ್ಮರ ಅಭೇದವನ್ನು ಸಿದ್ಧ ಮಾಡ್ತಕ್ಕಂಥ ಕೆಲವು ಯುಕ್ತಿಗಳು. ಜೀವ ಬ್ರಹ್ಮರ ಭೇದ ಏನದಲ್ಲ, ಭೇದ ನಾವು ತಿಳ್ಕೊಂಡಿಲ್ಲ, ಅಜ್ಞಾನ ದಶದ ಜೀವ ಬ್ರಹ್ಮರ ಭೇದ, ಇದನ್ನ ನಿವೃತ್ತಿ ಮಾಡ್ತಕ್ಕಂಥ ಎರಡು ಅರ್ಥ ಒಂದೇ ಅದ. ಅಳಿಯಲ್ಲ ಮಗಳಗಂಡ ಅಂತಾರ, ಅಳಿಯಲ್ಲ ಮಗಳಗಂಡ, ಅಳಿ ಅಂದ್ರನ ಆಟೆ, ಮಗಳಗಂಡ ಅಂದ್ರನ ಆಟೆ. ಹಂಗ ಅಭೇದ ಸಾಧಕ ಅಂದ್ರನ ಅದೇ ಸಿದ್ಧ ಆಗ್ತದ, ಭೇದದ ಬಾಧಕ ಅಂದ್ರೂ ಕೂಡ ಅಭೇದನೇ ಸಿದ್ಧಿ ಆಗ್ತದ, ಅಭೇದ ಸಿದ್ಧ. ಆದ್ರೆ ತಿಳಿಸ್ತಕ್ಕಂಥ ರೀತಿ ಸ್ವಲ್ಪ ದೃಢ ಆಗಲಿ ಅಂತ ತಿಳ್ಕೊಂಡು ತಿಳಿಸ್ತಕ್ಕಂಥ ರೀತಿ ಒಳಗೆ ಎರಡು ರೀತಿಯಿಂದ ತಿಳಿಸ್ಯಾರ. ನಾವು ನಿನ್ನೆ ಹೇಳಿದ್ವಿ ಏನು, ಅಭೇದ ಸಾಧಕ ಯುಕ್ತಿಯೊಳಗ ಮೊದಲನೇ ಯುಕ್ತಿನೇ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ, ಅನುಮಾನ ಪ್ರಮಾಣದಾಗ ಹೇಳ್ಕೊಂಬಂದ್ರು ಜೀವ ಬ್ರಹ್ಮನೊಡನೆ ಅಭೇದನೆ ಇರುತ್ತದೆ. ಮಧ್ಯಮ ಮಾತಿದೆ, ಜೀವ ಬ್ರಹ್ಮನೊಡನೆ ಅಭೇದನೆ ಇರುತ್ತದೆ. ಹೆಂಗೆ ಹೇಳ್ತೀರಿ? ಸಚ್ಚಿದಾನಂದ ರೂಪ. ಹೇತು ಕಾರಣ ಹೇಳ್ತಾರೆ. ಏನು ಕಾರಣ? ಸಚ್ಚಿದಾನಂದ ರೂಪ ಇರುವುದರಿಂದ. ಹಂಗೆ ಹೇಳ್ತೀರಿ ಅಂದ್ರೆ ಈಶ್ವರ ಚೇತನದಂತೆ ಈಶ್ವರ ಸಚ್ಚಿದಾನಂದ ರೂಪ ಇರುವುದರಿಂದ ಈಶ್ವರ ಬ್ರಹ್ಮನೊಡನೆ ಅಭೇದ ಇರುತ್ತಾನೆ. ಹಂಗ ಜೀವನ ಸ್ವರೂಪ, ಜೀವನ ಯಥಾರ್ಥ ಸ್ವರೂಪ. ಜೀವನ ಯಥಾರ್ಥ ಸ್ವರೂಪ ಯಾವುದು? ಜೀವನ ಯಥಾರ್ಥ ಸ್ವರೂಪನೇ ಆತ್ಮ, ಬಿಂಬ. ಜೀವ ಆಭಾಸ ಅದ. ಅದಕ್ಕೆ ಯಥಾರ್ಥ ಸ್ವರೂಪ, ಜೀವನ ಯಥಾರ್ಥ ಸ್ವರೂಪವಾದಂತ ಕೂಟಸ್ಥ ಚೇತನ ಆತ್ಮ ಅದು ಸಚ್ಚಿದಾನಂದ ರೂಪ ಇರುತ್ತದೆ. ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಜೀವ ಅಭೇದನೆ ಇರುತ್ತದೆ ಅಂತ ಹೇಳಿ ಒಂದು ಉದಾಹರಣೆ ಈಶ್ವರ ಚೇತನ. ಇನ್ನೊಂದು ವ್ಯತಿರೇಕ ಉದಾಹರಣೆ ಕೊಟ್ಟರು ಅವರು, ವ್ಯತಿರೇಕ ವಿರುದ್ಧ ಒಂದು ಉದಾಹರಣೆ ಕೊಟ್ಟರು. ಹೆಂಗಂದ್ರೆ ಯಾವುದು ಸಚ್ಚಿದಾನಂದ ರೂಪ ಇರುವುದಿಲ್ಲವೋ ಅದು ಬ್ರಹ್ಮನೊಡನೆ ಅಭೇದ ಇರುವುದಿಲ್ಲ. ಯಾವುದು ಸಚ್ಚಿದಾನಂದ ರೂಪ ಇರುವುದಿಲ್ಲವೋ ಅದು ಬ್ರಹ್ಮನೊಡನೆ ಅಭೇದ ಇರುವುದೇ ಇಲ್ಲ. ಉದಾಹರಣೆ ಘಟದಂತೆ ಅಂತ ಹೇಳಿದರು. ಘಟ ಮಣ್ಣಿನ ಮಡಿಕೆ ಅದು ಸಚ್ಚಿದಾನಂದ ರೂಪ ಅಲ್ಲ, ಅದು ಮಿಥ್ಯ ಅದ, ಜಡ ಅದ, ದುಃಖ ರೂಪ ಅದ, ಅನಿತ್ಯ ಅದ, ಪರಿಚ್ಛಿನ್ನ ಅದ. ಯಾವುದು? ಘಟ. ಅಂದ್ರೆ ಸಚ್ಚಿದಾನಂದ ರೂಪ ಒಂದು ಇಲ್ಲ ಅದ್ರೊಳಗೆ. ಆದ್ದರಿಂದ ಅದು ಬ್ರಹ್ಮನೊಡನೆ ಅಭೇದ ಆಗುವುದನೇ ಇಲ್ಲ. ಯಾವುದು? ಘಟ. ಆದ್ರೆ ಜೀವ ಬ್ರಹ್ಮನೊಡನೆ ಅಭೇದ ಆಗ್ತಾನೋ ಇಲ್ಲೋ? ಆಗ್ತಾನ? ಜೀವ ಬ್ರಹ್ಮ ಆಗ್ತಾನ? ಆಗ್ತಾನಂತ ಗಟ್ಟಿ ಆಗ್ತಾನ. ಯಾಕ ಜೀವ ಬ್ರಹ್ಮ ಹೆಂಗ ಆಗ್ತಾನ? ಸಚ್ಚಿದಾನಂದ ರೂಪ ಇರುವುದರಿಂದ. ಜೀವನ ಸ್ವರೂಪ ಈಶ್ವರನಂತೆ ಜೀವನ ಸ್ವರೂಪನು ಕೂಡ ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಅಭೇದನೆ ಇರುತ್ತಾನೆ ಅಂತ ಇಲ್ಲಿ ತನ ನಿನ್ನಿಂದ ದಿವಸ ಹೇಳಿದ್ರು. ಈಗ ಅದೇ ಟಿಪ್ಪಣಿ ನೋಡ್ರಿ, 30ನೇ ಟಿಪ್ಪಣಿ ಅದ. ಅದ್ರಾಗೆ ಈಗ ಮೊದಲಿನ ಪ್ಯಾರ ಆಯ್ತು, ಪ್ರತಿಜ್ಞಾ ವಾಕ್ಯ, ಹೇತು ವಾಕ್ಯ, ಉದಾಹರಣ ವಾಕ್ಯ ಅಂತ 3 ಬರ್ತಾವ. ಒಟ್ಟಾರೆ ಅನುಮಾನ ಪ್ರಮಾಣದೊಳಗ 5 ಅಂಗ, ನ್ಯಾಯ ಅಂತ ಕರಿತಾರೆ, 5 ಅಂಗಗಳು ಬರ್ತಾವ. ಪ್ರತಿಜ್ಞಾ ವಾಕ್ಯ, ಹೇತು ವಾಕ್ಯ, ಉದಾಹರಣ ವಾಕ್ಯ, ಉಪನಯನ ವಾಕ್ಯ, ನಿಗಮ ವಾಕ್ಯ ಅಂತ 5 ಪ್ರಕಾರವಾದಂಥ ವಾಕ್ಯಗಳು ಈ ಅನುಮಾನ ಪ್ರಮಾಣದ ಬರ್ತವೆ. ಆದ್ರೆ ನಮ್ಮ ವೇದಾಂತದಲ್ಲಿ 3 ಒಪ್ಕೊಂಡಾರ. ನ್ಯಾಯಶಾಸ್ತ್ರದಾಗ ಉಪನಯನ ವಾಕ್ಯ ಮತ್ತು ನಿಗಮ ವಾಕ್ಯ ಅಂತ ಅವರು 5 ಒಪ್ಕೊಂಡು ಬಂದಿದ್ದಾರೆ. ಎಲ್ಲ ಅರ್ಥ ಬಂದೆ. ಅಂದ್ರೆ ಉಪನಯನ ವಾಕ್ಯವನ್ನು ಹೇತು ವಾಕ್ಯದೊಳಗೆ ಅಂತರ್ಭೂತ ಮಾಡಿದ್ರು, ನಿಗಮ ವಾಕ್ಯವನ್ನು ಸಾಧ್ಯದೊಳಗೆ ಅಂತರ್ಭೂತ ಅಂದ್ರೆ ಪಕ್ಷದ ಪ್ರತಿಜ್ಞಾ ವಾಕ್ಯದೊಳಗೆ ಅಂತರ್ಭೂತ ಮಾಡಿ ಏನು ಮಾಡಿದ್ರು, ನಾವು ವೇದಾಂತದೊಳಗೆ 3 ಹೇಳ್ಕೊಂಡ್ಬಂದ್ರು. ಒಂದು ಪ್ರತಿಜ್ಞಾ ವಾಕ್ಯ, 2ನೇದು ಹೇತು ವಾಕ್ಯ, 3ನೇದು ಉದಾಹರಣ ವಾಕ್ಯ ಅಂತ 3 ಪ್ರಕಾರ ಹೇಳಿ.
ಈಗ ಅದನ್ನ ಆ ಮೂರೊಳಗನೆ 5 ಅಂಗ ಮಾಡಿ ತಿಳಿಸಾಕ ಬಿಡಿಸ್ತಾರ. ಬೇರೆ 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 ಬಿಡಿಸ್ತಾರ. ಒಟ್ಟ 3 ವಾಕ್ಯಗಳು, 3 ವಾಕ್ಯದೊಳಗೆ 5 ಅಂಗಗಳನ್ನು ಮಾಡುತ್ತಾರೆ. 5 ಅಂಗಗಳು ಮಾಡ್ತಾರೆ. ಈಗ ನೋಡ್ರಿ, ಶರೀರ ಎಷ್ಟದಾವ? 3. ಕೋಶಗಳು ಎಷ್ಟದಾವ? 5. ಶರೀರ 3 ಅದಾವ, ಕೋಶ ಎಷ್ಟು ಅದಾವ? 5 ಅದಾವ. ಕೋಶ ಅಂದ್ರೆ ಶರೀರ ಬಿಟ್ಟು ಬೇರೆ ಅದಾವೇನು? ಕೋಶ ಪಂಚಕೋಶ ಹೇಳ್ತಿರಲ್ಲ. ಪಂಚಕೋಶ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶಗಳು ಹೇಳ್ತಿರಲ್ಲ. ಈ ಶರೀರ ಬಿಟ್ಟು ಬೇರೆ ಅದಾವೇನು? ಇಲ್ಲ. ಏನ್ ಮಾಡಿದಾರ ಅವರು? ಆ 5 ಕೋಶವನ್ನ 3 ಶರೀರದೊಳಗೆ ಅಂತರ್ಭೂತ ಮಾಡಿ. ಅನ್ನಮಯ ಕೋಶ ಅಂದ್ರೆ ಸ್ಥೂಲ ಶರೀರ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ ಅಂದ್ರೆ ಸೂಕ್ಷ್ಮ ಶರೀರ, ಆನಂದಮಯ ಕೋಶ ಅಂದ್ರೆ ಕಾರಣ ಶರೀರ. 5 ಕೋಶಗಳನ್ನ 3 ದೇಹದೊಳಗೆ ಅಂತರ್ಭೂತ ಮಾಡಿದ್ರು. ನೀವು 3 ದೇಹ ವಿಚಾರ ಮಾಡಿದ್ರೆ ಅಷ್ಟೇ, 5 ಕೋಶಗಳಂತ ವಿಚಾರ ಮಾಡಿದ್ರು ಕೂಡ ಅಷ್ಟೇ. ಪ್ರಕ್ರಿಯೆಗಳು ತಿಳಿಯೋಕೆ ಭಿನ್ನ ಭಿನ್ನ ಪ್ರಕ್ರಿಯೆಗಳ ಮುಖಾಂತರ ತಿಳಿಸೋಕೆ ಪ್ರಯತ್ನ ಮಾಡಿದ್ರು. ಹಂಗಿಲ್ಲ 3 ವಾಕ್ಯದೊಳಗೆ 5 ಅಂಗಗಳನ್ನು ಮಾಡಿದ್ರು. ಇಹ ಇಸ್ ಅನುಮಾನಸೆ. ನಿನ್ನೆ ಬಿಟ್ಟಿದ್ದ ಮ್ಯಾಗಿಂದ ಒಂದು ಸ್ಟೆಪ್ ಆಗ್ಯದ. ಸ್ವಲ್ಪ ಕನ್ನಡದಾಗ ಯಾರು ಗೊತ್ತಿಲ್ಲ ಅಂತ ಕೇಳ್ಕೊರ್ ಬಾಸು. ನಿನ್ನೆ ಬಿಟ್ಟಲ್ಲಿಂದ ಪ್ರಾರಂಭ ಮಾಡಿ. ಇಹ ಇಸ್ ಅನುಮಾನಸೆ. ಈ ಅನುಮಾನದಲ್ಲಿ ಅನುಮಾನ ಹೇಳಿದ್ರೆ ಜೀವ ಬ್ರಹ್ಮನೊಡನೆ ಅಭೇದ ಇದ್ದಾನ, ಸಚ್ಚಿದಾನಂದ ರೂಪ ಇರುವುದರಿಂದ ಈಶ್ವರ ಚೇತನದಂತೆ ಘಟದಂತೆ ಅಲ್ಲ. ಇಲ್ಲ, ಇದು ಅನುಮಾನ ಹೇಳಿದೆ. ಈ ಅನುಮಾನದಲ್ಲಿ ಜೀವ ಪಕ್ಷ ಹೇ. ಇದ್ರೊಳಗ ಜೀವನ ಏನದ ಅಂದ್ರೆ ಪಕ್ಷ ಇರುತ್ತದೆ. ಪಕ್ಷ ಅಂದ್ರೆ ಸಂದಿಗ್ಧ ಸಾಧ್ಯವಾದ ಪಕ್ಷ. ಹಂಗಂದ್ರೆ ಆಗ್ತೇನೆ ಲಕ್ಷಣ ಹೇಳಿದ್ರೆ ಕರೆ, ಅದು ಅರ್ಥ ಬೇಕಲ್ಲ. ಏನ್ರಿ ಅದೇನು ಹೇಳಿದ್ರಲ್ಲ, ಸಂದಿಗ್ಧ ಸಾಧ್ಯವಾದ ಪಕ್ಷ ಅಂತ ಹೇಳಿದ್ರಲ್ಲ, ಬಂದ್ರಲ್ಲ, ಅದ್ರ ಅರ್ಥ ಹೇಳಿ ನಾವು. ಆ ಲಕ್ಷಣ ಕರೆಕ್ಟ್ ಅದ, ಅದ್ರ ಅರ್ಥ ಬೇಕು ನಮ್ಗೆ. ಯಾವುದು ಸಾಧ್ಯವಾಗಿರುತ್ತದೆ ಅದುವೇ ಪಕ್ಷವಾಗಿರುತ್ತದೆ. ಯಾವ ಸಂಶಯ ಆಗ್ತದೆ ಅಂತ ಪಕ್ಷ. ಪಕ್ಷ ಅಂದ್ರೆ ಇವು ಕಾಂಗ್ರೆಸ್ ಬಿಜೆಪಿ ಮಾಡಿದ್ರೆ ಪಕ್ಷಗಳು ಬೇರೆ ಅದ. ಯಾಕಂದ್ರೆ ಎಲ್ಲರ ತಲೆಗೆ ಅದ ದಶ ಬಹಳ ಇರ್ತದೆ ರಾಜಕೀಯ ದಶ. ಅಂದ್ರೆ ಏನಂತಾರ, ಸಾಧ್ಯದ ಸಂಶಯದಿಂದ ಯಾವುದು ಕೂಡಿಕೊಂಡಿದೆಯೋ ಅದು ಪಕ್ಷ. ಸಂದಿಗ್ಧ ಸಾಧ್ಯವಾದ ಪಕ್ಷ ಸಾಧ್ಯದ ಸಂಶಯದಿಂದ ಕೂಡಿರುತ್ತದೆಯೋ. ಸಾಧ್ಯ ನೋಡ್ರಿ, ಪರ್ವತ ವನ್ಯಮಾನ್ ಪ್ರಸಿದ್ಧ ಉದಾಹರಣೆ ನಮ್ಮ ಶಾಸ್ತ್ರದಲ್ಲಿ. ಬಹಳ ತಿಳ್ಕೊಳಕ್ ಅತಿ ಸರಳ. ಪರ್ವತ ವನ್ಯಮಾನ್ ಅಂದ್ರೇನು? ಪರ್ವತವು ಬೆಂಕಿಯಿಂದ ಕೂಡಿರುತ್ತದೆ ಅಂತೇಳಿ ನೋಡಿದ್ವಿ ನಾವು. ದೂರಿಂದ ನೋಡಿದ್ವಿ, ಹೊಗೆ ಕಾಣಕೈತೆ. ನಾವು ಹೊಗೆ ಕಾಣಿದ ತಕ್ಷಣನೇ ಎಲ್ಲಿ ಹೊಗೆ ಕಾಣಕೈತದ? ಮತ್ತೆ ಅಡಿಗೆ ಮನೆಗಾಲ ಪರ್ವತದೊಳಗೆ ದೂರಿಂದ ನೋಡಕತ್ತೀವಿ, ಹೊಗೆ ಕಾಣಕೈತೆ. ಅದು ಹೊಗೆಯನ್ನು ನೋಡಿ ಮೊದಲು ಪ್ರಾರಂಭದೊಳಗ ಬೆಂಕಿ ಅದನ್ನು ಏನಿಲ್ಲೋ. ಎಲ್ಲಿ? ಪರ್ವತದೊಳಗ ಬೆಂಕಿ ಅದನ್ನು ಏನಿಲ್ಲೋ. ಎಲ್ಲಿ ಸಂಶಯ ಪಡಕತ್ತೀರಿ ನೀವು? ಪರ್ವತದಲ್ಲಿ ಸಂಶಯ ಪಡಕತ್ತೀರಿ. ಎದ್ರ ಸಂಶಯ ಪಡಕತ್ತೀರಿ? ಬೆಂಕಿಯ ಸಂಶಯ ಪಡಕತ್ತೀರಿ. ಬೆಂಕಿದ ಸಂಶಯ ಅದ ನೀವು ಫಸ್ಟ್ ಪ್ರಾರಂಭದೊಳಗ ನೋಡಿದ ತಕ್ಷಣನೇ, ಹೊಗೆ ನೋಡಿದ ತಕ್ಷಣನೇ ಮೊದಲು ನಿಶ್ಚಯ ಜ್ಞಾನ ಆಗಲ್ಲ, ನಮ್ಮ ಸಂಶಯ ಜ್ಞಾನ ಆಗ್ತದೆ. ಈ ಪರ್ವತ ಬೆಂಕಿಯಿಂದ ಕೂಡ್ಯದು ಏನಿಲ್ಲೋ. ಸಾಧ್ಯ ಯಾವುದು? ಬೆಂಕಿಲಿ. ಬೆಂಕಿ ನಿಶ್ಚಯ. ನಮ್ಮ ಬೆಂಕಿ ಜ್ಞಾನ ಆಗ್ಬೇಕಾಯ್ದ, ಬೆಂಕಿ ಜ್ಞಾನ ಆಗ್ಬೇಕಾಯ್ದಲ್ಲ. ಆದ್ರ ಪಕ್ಷ ಅಂದ್ರೇನು? ಪರ್ವತನೇ ಇಲ್ಲಿ ಪಕ್ಷ. ಯಾಕ ಪರ್ವತ ಪಕ್ಷ? ಸಾಧ್ಯದ ಸಂಶಯದಿಂದ ಕೂಡಿರುತ್ತದೆ. ಬೆಂಕಿ ಅದನೋ ಇಲ್ಲೋನೋ ಸಂಶಯ ಎಲ್ಲಿ ಬಂತು? ಪರ್ವತದ ಬಂತಲ್ಲ, ಅದಕ್ಕೆ ಪರ್ವತನೇ ಇಲ್ಲಿ ಏನದ? ಪಕ್ಷ ಇರುತ್ತದೆ. ಆಮ್ಯಾಗ ಮರುಕ್ಷಣದಾಗ ಏನಾಯ್ತು? ನಮಗೆ ವ್ಯಾಪ್ತಿ ಜ್ಞಾನ ಆಗಿ ನಿಶ್ಚಯ ಮಾಡಿಕೊಂಡ್ವಿ. ಏನಂತ? ಬೆಂಕಿ ಇರುತ್ತದೆ, ಇದು ಸಾಧ್ಯ. ಬೆಂಕಿ ಇರುತ್ತದೆ ನಿಶ್ಚಯ ಮಾಡಿರಲ್ಲ, ಅದು ಸಾಧ್ಯ. ಹೆಂಗೆ ಹೇಳ್ತೀರ ಅಂದ್ರೆ, ಧೂಮತ್ವ ಹೊಗಿರುವುದರಿಂದ ಬೆಂಕಿ ಅದಂತ. ನೀವು ಬೆಂಕಿ ಕಾಣದೇ ನಿಮಗೆ? ಬೆಂಕಿ ಕಾಣಿಲ್ಲ. ಏನ್ ಕಾಣಕತ್ತದ? ಹೊಗೆ ಕಾಣಕತ್ತದ. ಹೊಗೆಯನ್ನು ನೋಡಿ ಬೆಂಕಿಯ ನಿಶ್ಚಯ ಮಾಡ್ತೀವಲ್ಲ, ಆ ಹೊಗೆ ಏನದ? ಅದು ಹೇತು. ಬೆಂಕಿ ಇದು ಸಾಧ್ಯ ನಿಶ್ಚಯ ಮಾಡತಕ್ಕಂಥ ನಿಶ್ಚಯಕ ವಿಷಯ. ಪರ್ವತ ಪಕ್ಷ. ಯಾಕ? ಸಂಶಯದಿಂದ ಕೂಡ್ಕೊಂಡದ್ದು ಪರ್ವತ ಮೊದಲು ಪಕ್ಷ ಇರುತ್ತದೆ.
ಏನು ನಿಶ್ಚಯ ಮಾಡಿದ್ವಿ ಪರ್ವತದಲ್ಲಿ? ಬೆಂಕಿಯನ್ನು ನಿಶ್ಚಯ ಮಾಡಿದ್ವಿ. ಇದು ಬೆಂಕಿ ಸಾಧ್ಯ ಇರುತ್ತದೆ. ಏನು ನೋಡಿ ಬೆಂಕಿ ಅಂತ ನಿಶ್ಚಯ ಮಾಡಿದ್ರು ಪರ್ವತದಲ್ಲಿ? ಹೊಗೆಯನ್ನು ನೋಡಿ ಬೆಂಕಿ ಅಂತ ನಿಶ್ಚಯ ಮಾಡಿದ್ರಲ್ಲ, ಹೊಗೆ ಇಲ್ಲಿ ಹೇತು ಅಂತಾರೆ ಇದಕ್ಕೆ. ಇದು ಹೇತು ಅಂತ. ಆ ನಂತರ ಹೊಗೆ ನೋಡಿ ಬೆಂಕಿ ಅಂತಂದು ಹೆಂಗೆ ಜ್ಞಾನ ಆಯ್ತು ಅಂದ್ರೆ ವ್ಯಾಪ್ತಿಯ ಜ್ಞಾನ. ವ್ಯಾಪ್ತಿ ಜ್ಞಾನ ಅಂದ್ರೆ ಅವಿನಾಭಾವ ರೂಪ ಸಂಬಂಧ ರೂಪ ವ್ಯಾಪ್ತಿಯ ಜ್ಞಾನ ಅಂದ್ರೆ ಏನು? ನಮಗೆಲ್ಲ ಜ್ಞಾನ ಅದ. ಏನು ಅಂದ್ರೆ ಬೆಂಕಿಗೂ ಹೊಗೆಗೂ ಅವಿನಾಭಾವ ರೂಪ ಸಂಬಂಧ ಇರುತ್ತದೆ. ಎಲ್ಲಿ ಎಲ್ಲಿ ಹೊಗೆ ಇರುತ್ತದೆಯೋ ಅಲ್ಲಿ ಬೆಂಕಿ ಇರುತ್ತದೆ. ಎಲ್ಲೆಲ್ಲಿ ಹೊಗೆ ಇರುತ್ತದೆ ಅಲ್ಲಲ್ಲಿ ಬೆಂಕಿ ಇರುತ್ತದೆ. ಅದ ಜ್ಞಾನ ಆಗಿದಿಲ್ಲ? ಜ್ಞಾನ ಎಲ್ಲಿ? ಈ ಜ್ಞಾನ ಎಲ್ಲಿ ಆಯಿತು? ಯಥಾ ಮಾನಸಃ ಹೇಳಿದ್ರು. ಎಲ್ಲಿ ಆಗ್ಯದ ಜ್ಞಾನ? ನಮಗೆ ಮೊದಲಿದ್ದಾನೆ ಆಗ್ಯದ, ಸಣ್ಣರಿದ್ದಾಗಿದ್ದ ಆಗ್ಯದ ಈ ಜ್ಞಾನ. ಎಲ್ಲೆಲ್ಲಿ ಬೆಂಕಿ ಇರುತ್ತೆ, ಎಲ್ಲೆಲ್ಲಿ ಹೊಗೆ ಇರುತ್ತದೆಯೋ ಅಲ್ಲೆಲ್ಲಿ ಬೆಂಕಿ ಇರುತ್ತದೆ ಅನ್ನುವ ಈ ಜ್ಞಾನ ಇದು ನಮ್ಗೆ ಎಲ್ಲಿ ಆಯ್ತು ಪ್ರಾರಂಭದೊಳಗ ಅಂದ್ರ ಯಥಾ ಮಾನಸಃ ಅಡಿಗೆ ಮನೆ ಒಳಗ ಆಯ್ತು. ಈ ಸಿಲಿಂಡರ್ ಬಂದವ್ರು ಮೊದಲಿನ ಮನೆಗೆ ಇಡಕತ್ತಾರ. ಮನ್ಯಾಗ ಓಡೋರು ಹೊಗೆ ಬಂದ ಅಡಿಗೆ ಮಾಡಕತ್ತಾರ ಅಂತ ಗೊತ್ತಾಗ್ತದಿಲ್ಲ. ಅವ್ರ ಮನೇಲಿ ಬೆಂಕಿ ನೋಡಿಲ್ಲ, ಹೊಗೆ ಬಂತಂದ್ರೆ ಮನ್ಯಾಗ ಅಡಿಗೆ ಚಲೋ ಆಗ್ಯದ, ಬೆಂಕಿ ಹುಟ್ಟುವಾಗ್ಯದ ಅಂತ ಅರ್ಥ. ಇದಕ್ಕೇನದ ಪ್ರಸಿದ್ಧ ಇದು ಪರ್ವತ ವನ್ಯಮಾನ್. ಏನದ? ಪರ್ವತ ಬೆಂಕಿ ಉಳಿದು ಪ್ರತಿಜ್ಞಾ ವಾಕ್ಯ. ಪಕ್ಷ ಹೇತು ಎರಡು ಕೂಡಿದು. ಪಕ್ಷ ಮತ್ತು ಸಾಧ್ಯ ಕೂಡಿ ಪ್ರತಿಜ್ಞಾ ವಾಕ್ಯ ಅಂತ ಕರೀತಾರೆ. ಪಕ್ಷ ಮತ್ತು ಸಾಧ್ಯ ಕೂಡಿ ಪ್ರತಿಜ್ಞಾ ವಾಕ್ಯ ಅಂದ್ರೆ ಪರ್ವತ ಅನ್ನೋದು ಪಕ್ಷ, ಬೆಂಕಿ ಅನ್ನೋದು ಸಾಧ್ಯ. ಧೂಮತ್ವಾತ್ ಹೊಗೆಯಿಂದ ಕೂಡಿಕೊಂಡಿರುವುದರಿಂದ ಹೇತುವಾಕ್ಯ. ಇದು ಒಂದೇ, ನಡುವಿನ ಒಂದೇ. ಇದ್ರಾಗ ಎರಡು ಪ್ರತಿಜ್ಞಾ ವಾಕ್ಯದೊಳಗ ಎರಡು, ಪಕ್ಷ ಮತ್ತು ಸಾಧ್ಯ. ಮಧ್ಯದಾಗ ಹೇತುವಾಕ್ಯ, ಲಿಂಗ ಬೋಧಕ ವಚನ ಹೇತುವಾಕ್ಯ. ಹೇತುವಾಕ್ಯ ಆ ನಂತರ ವ್ಯಾಪ್ತಿ ಅಲ್ಲ. ವ್ಯಾಪ್ತಿ ಅಲ್ಲ ಏನು? ಎಲ್ಲೆಲ್ಲಿ ಹೊಗೆ ಇರುತ್ತದೆ ಅಲ್ಲೆಲ್ಲಿ ಬೆಂಕಿ ಇರುತ್ತದೆ ಅನ್ನೋದು ಇದು ವ್ಯಾಪ್ತಿ. ಆ ನಂತರ ದೃಷ್ಟಾಂತ ಯಾವುದು? ಮಾನಸಃ ಅನ್ನೋದು ದೃಷ್ಟಾಂತ. ಕೊಟ್ಟು 5 ಅಂಗಗಳು ಮಾಡಿದ್ರು. ಈಗ ಇದು ಉದಾಹರಣೆ ಆಯ್ತು. ಇಲ್ಲಿ ಸಿದ್ಧಾಂತವನ್ನು ಹೇಳಕತ್ತಾರ. ಅದು ಲೌಕಿಕ ಅನುಮಾನ. ಅದು ಲೌಕಿಕ ಅನುಮಾನ ಅಂತ. ಯಾವುದಕ್ಕ? ಪರ್ವತ ವನ್ಯಮಾನ ಅಂತ ಏನು ಹೇಳಿದ್ವಲ್ಲ ನಾವು. ಪರ್ವತ ವನ್ಯಮಾನ ಅದು ಲೌಕಿಕ ಅನುಮಾನ, ವ್ಯಾವಹಾರಿಕವಾದಂತ ಅನುಮಾನ. ಈಗ ವೈದಿಕ ಅನುಮಾನವನ್ನು ಹೇಳ್ತಾರ. ವೈದಿಕ ಅನುಮಾನ ಜೀವನೇ ಪಕ್ಷಿ ಇರುತ್ತದೆ. ಯಾಕ? ಜೀವನಲ್ಲಿ ಸಂಶಯ ಬಂದದ. ಜೀವ ಬ್ರಹ್ಮನೊಡನೆ ಅಭೇದನು ಏನಾಗ ಗುರುಗಳು ಹೇಳ್ತಾರೆ ಶಾಸ್ತ್ರ ನೀನೇ ಬ್ರಹ್ಮ ಅಂತೇಳಿ. ನಾವು ದೇಹಾಭಿಮಾನಿಗಳು ಕೂಡ ದೇಹ ಆತ್ಮ ಅಂತ ತಿಳ್ಕೊಂಡಿವಲ್ಲ. ನಾವು ಜೀವ ಹೆಂಗ ಬ್ರಹ್ಮ ಆಗ್ತಾನ? ಗುರುಗಳವ್ರ ಹೇಳ್ತಾರ. ಅವ್ರ ನಮ್ಗೆ ಸುಳ್ಳು ಹೇಳಲ್ಲ. ಅವ್ರ ಮೇಲೆ ಶ್ರದ್ಧಾ ಅದ, ನಂಬಿಕೆ ಅದ, ವಿಶ್ವಾಸ ಅದ. ಗುರುಗಳು ಏನ್ ಹೇಳ್ತಾರ? ಜೀವ ಅದು ಬ್ರಹ್ಮನೇ ಇರುತ್ತದೆ. ಆದ್ರೆ ಕೇಳಿದ ತಕ್ಷಣ ಬ್ರಹ್ಮ ಅಂತ ನಿಶ್ಚಯ ಆಗ್ತದೆ? ಎಷ್ಟು ದಿನ ಕೇಳಕೈತಿ ಒಬ್ಬರಿಗೆ ನಿಶ್ಚಯ ಆಗ್ಯದ? ನಿಶ್ಚಯ ಆದ್ರೆ ಇದ್ರ ಅವಶ್ಯಕತೆ ಅದ ಏನು? ಶಾಸ್ತ್ರ ಕೇಳಲ್ಲ. ಯಾವಾಗ ನಿಶ್ಚಯ ಆಯ್ತು, ನಿಶ್ಚಯ ಜ್ಞಾನ ಆಯ್ತು ಅಂದ್ರೆ ಕೃತಕೃತ್ಯ ಆದ ಅವ್ರಿಗೆ ಯಾವ್ದ್ರದ್ದು ಕರ್ತವ್ಯ ಇಲ್ಲ. ಏನೋ ಜೀವನ್ಮುಕ್ತಿ ವಿಲಕ್ಷಣ ಅನ್ನೋಕೆ ಹೇಳ್ಬೋದು, ಕೇಳ್ಬೋದು, ಆ ಪ್ರಶ್ನೆ ಬೇರೆ. ಹೇಳ್ಬೋದು, ಕೇಳ್ಬೋದು, ಆ ಪ್ರಶ್ನೆ ಅಲ್ಲಿ ಕರ್ತವ್ಯ ಇಲ್ಲ ಅಂತ. ಅದಕ್ಕೆ ಎಷ್ಟು ಹೇಳಿದ್ರು ಕೂಡ ಸಂಶಯದಿಂದ ಕೂಡ್ಕೊಂಡು ಜೀವ ಬ್ರಹ್ಮ ಆಗ್ತಾನ ಇಲ್ಲರು. ನನ್ನ ಸಂಶಯ ಎಲ್ಲಿ ಬಂತು? ಜೀವನಲ್ಲಿ ಸಂಶಯ ಬಂತು. ಬ್ರಹ್ಮನೊಡನೆ ಅಭೇದೋ ಏನು ಭೇದೋ. ಆದ್ದರಿಂದ ಜೀವನಲ್ಲಿ ಪಕ್ಷ ಇರುತ್ತದೆ. ಎರಡನೇ ನಾವು ತಾಕ ಬ್ರಹ್ಮ ಸೆ ಅಭೇದ ಸಾಧ್ಯ ಹೇ. ಆ ಜೀವೊಂದು ತಾಕದ ಆ ಜೀವೊಂದು ಆ ಬ್ರಹ್ಮನೊಡನೆ ಅಭೇದವೇ ಸಾಧ್ಯ ಇರುತ್ತದೆ. ಜೀವ ಬ್ರಹ್ಮ ಸ್ವರೂಪನೇ ಇದ್ದಾನ ಅಂತ ನಿಶ್ಚಯ ಮಾಡ್ತೀವಲ್ಲ, ಇದು ಸಾಧ್ಯ ಅಂತ ಹೇಳಿ. ಹೆಂಗ್ ಹೇಳ್ತೀರಿ ಜೀವ ಬ್ರಹ್ಮ ಹೆಂಗಾಗ್ತಾನ? ಜೀವ ಬ್ರಹ್ಮ ಹೆಂಗಾಗ್ತಾನ ಅಂದ್ರೆ ಸಚ್ಚಿದಾನಂದ ರೂಪ ಹೇತು ಹೇ. ಜೀವ ಬ್ರಹ್ಮನೊಡನೆ ಬ್ರಹ್ಮ ಹೆಂಗಾಗ್ತಾನ ಅಂದ್ರ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಇರುವುದರಿಂದ ಜೀವ ಬ್ರಹ್ಮ ಸ್ವರೂಪನೇ ಇರುತ್ತಾನೆ. ಇದು ಹೇತು. ಪಕ್ಷ ಜೀವ ಬ್ರಹ್ಮನೊಡ ಅಭೇದ ಅನ್ನೋದು ಸಾಧ್ಯ. ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಅಭೇದ ಇರುತ್ತಾನೆ ಅನ್ನೋದು ಸಚ್ಚಿದಾನಂದ ರೂಪ ಅನ್ನೋದು ಹೇತು ಕಾರಣ. ಹೆಂಗ್ ಹೇಳ್ತೀರಿ? ದೃಷ್ಟಾಂತ ಹೇಳ್ತಾರೆ. ಈಶ್ವರ ಚೇತನ ದೃಷ್ಟಾಂತ ಉದಾಹರಣೆ ವಾಕ್ಯ ಅಂತಾರೆ. ಉದಾಹರಣೆ ಈಶ್ವರ ಚೇತನದಂತೆ ಈಶ್ವರ ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಅಭೇದ ಇದ್ದಾನೆ. ಅನ್ವಯ ಅನ್ವಯ ಉದಾಹರಣೆ. ಅನ್ವಯ ವ್ಯತಿರೇಕ ಅವ್ರು ಘಟ ಉದಾಹರಣ ಕೈಯೇ. ಎರಡು ಉದಾಹರಣೆ ಹೇಳಿದರು. ಒಂದು ಈಶ್ವರ ಚೇತನದಂತೆ, ಒಂದು ಅನ್ವಯ ಉದಾಹರಣೆ ಅಂತ ಕರೀತೇವೆ. ಅಂದ್ರೆ ಈಶ್ವರ ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಹಂಗ ಅಭೇದನೋ ಹಂಗ ಜೀವನು ಕೂಡ ಸಚ್ಚಿದಾನಂದ ರೂಪ ಇರುವುದರಿಂದ ಬ್ರಹ್ಮನೊಡನೆ ಅಭೇದನೆ ಇರುತ್ತಾನೆ. ಇನ್ನೊಂದು ಉದಾಹರಣೆ ಅವರು
ಘಟದಂತೆ ಘಟ ಘಟ ಸಚ್ಚಿದಾನಂದ ರೂಪ ಇಲ್ಲದೆ ಇರುವುದರಿಂದ ಬ್ರಹ್ಮನಕ್ಕಿಂತಲೂ ಭಿನ್ನವಾಗಿರುತ್ತದೆ, ಅಭೇದ ಇಲ್ಲ. ಘಟ ಏನದ ಸಚ್ಚಿದಾನಂದ ರೂಪ ಇಲ್ಲದೆ ಇರುವುದರಿಂದ ಘಟ ಬ್ರಹ್ಮನಕ್ಕಿಂತಲೂ ಬೇರೆ ಇರುತ್ತದೆ. ಆದ್ರೆ ಜೀವ ಹಿಂಗಲ್ಲ, ಘಟದಂತೆ ಅಲ್ಲ ಜೀವ. ಘಟ ಸಚ್ಚಿದಾನಂದ ರೂಪ ಇಲ್ಲದೆ ಇರುವುದರಿಂದ ಬ್ರಹ್ಮಕ್ಕಿಂತಲೂ ಬೇರೆ ಅದ. ಆದ್ರೆ ಜೀವ ಘಟದಂತೆ ಅಲ್ಲ. ಘಟ ಹೆಂಗ ಜೀವ ಯಾರಂತೆ? ಈಶ್ವರನಂತೆ. ಈಶ್ವರ ಹೆಂಗ ಸಚ್ಚಿದಾನಂದ ರೂಪ ಇದ್ದಾನೆಯೋ ಹಂಗ ಬ್ರಹ್ಮನು ಕೂಡ ಅಲ್ಲ, ಜೀವನು ಕೂಡ ಸಚ್ಚಿದಾನಂದ ರೂಪ ಇರುತ್ತಾನೆ. ಇದಕ್ಕೆ ದೃಷ್ಟಾಂತ ಅಂತರ, ಉದಾಹರಣಾ ವಾಕ್ಯ ಅಂತ ಕರೆಯುತ್ತಾರೆ. ಒಟ್ಟು ಟೋಟಲ್ 5 ಅಂಗ ಆಗ್ತಾವ. ಇಲ್ಲಿ 4 ಕೊಟ್ಟಿದ್ದಾನ. ಯಾವ್ಯಾವುದು ಸಚ್ಚಿದಾನಂದ ರೂಪ ಇರುತ್ತದೆಯೋ ಅದು ಬ್ರಹ್ಮನೊಡನೆ ಅಭೇದ ಇರುತ್ತದೆ. ವ್ಯಾಪ್ತಿ ಹೆಂಗ? ಈಶ್ವರನಂತೆ. ದೃಷ್ಟಾಂತ ಒಟ್ಟು 5 ಅಂಗಗಳು, 4 ಕೊಟ್ಬಿಟ್ಟ ದೃಷ್ಟಾಂತ. ಇತ್ಯಾದಿ ಅನುಮಾನ ಪ್ರಮಾಣ ರೂಪ ಯುಕ್ತಿಯ. ಈ ರೀತಿಯಿಂದ ಜೀವ ಬ್ರಹ್ಮರ ಅಭೇದ ಚಿಂತನೆಗೆ ಯುಕ್ತಿ ಅಂದ್ರಲ್ಲ, ಯುಕ್ತಿಯಿಂದ ಅಭೇದ ಚಿಂತನೆ ಮಾಡ್ಬೇಕಂದ್ರಲ್ಲ, ಇದು ಮೊದಲನೇ ಯುಕ್ತಿ. ಯಾವುದು? ಅನುಮಾನ ಪ್ರಮಾಣದಿಂದ ಜೀವ ಬ್ರಹ್ಮರ ಅಭೇದ ನಿಶ್ಚಯವಾಗುತ್ತದೆ. ಒಂದು ಮುಗಿ. 2ನೇ ನಂಬರ್. 2ನೇದು ಉಪಮಾನ ಪ್ರಮಾಣ. ಈಗ ಅನುಮಾನ ಪ್ರಮಾಣದಿಂದ ಜೀವ ಬ್ರಹ್ಮರ ಅಭೇದವನ್ನು ನಿಶ್ಚಯ ಮಾಡಿದೆ. ಈ ಉಪಮಾನ ಪ್ರಮಾಣ ಅಂತ 2ನೇದು ಬರ್ತದೆ. ಉಪಮಾನ ಪ್ರಮಾಣದಿಂದ ಜೀವ ಬ್ರಹ್ಮರ ಭೇದವನ್ನು ಹೇಳ್ತದೆ. ಜೈಸೆ ಘಟ ಮಠ ಉಪಾಧಿಕ್ಕೂ ದೂರೀಕರಿಕೆ ಘಟಾಕಾಶ ಮಠಾಕಾಶ ಅಭೇದ ಹೇ. ಉದಾಹರಣೆ ಕೊಡ್ತಾರೆ. ಒಂದು ಮಹಾಕಾಶ. ಮಹಾಕಾಶದಲ್ಲಿ ಏನಾಯ್ತು? ಒಂದು ಮಠ ಕಟ್ಟಿದ್ದಕ್ಕೆ ಏನಂತಾರೆ? ಮಠಾಕಾಶ. ಅಲ್ಲಿ ಹೊರಗಡೆ ಏನಾದ್ರು ಒಂದು ಗಡಿಗೆ ಇಟ್ಟಿದೆ, ಅದಕ್ಕೇನಂತೀವಿ? ಅದಕ್ಕೆ ಅವಕಾಶ ಕೊಟ್ಟದ್ದು ಘಟ. ಒಂದು ಗಡಿಗೆಗೆ ಅವಕಾಶ ಕೊಟ್ಟಂತ ಆಕಾಶ ಘಟಾಕಾಶ ಅಂತೀವಿ. ಮಠಕ್ಕೆ ಅವಕಾಶ ಕೊಟ್ಟಂತ ಆಕಾಶಕ್ಕೆ ಘಟ ಆಕಾಶ ಅಂತ. ಆಕಾಶಸು ಒಂದೇ ಇತ್ತು, ಆದ್ರೂ ಕೂಡ ಈಗ ಏನಾಯ್ತು? ಘಟ ಆಕಾಶ ಮಠ ಆಕಾಶ ಅಂತ ಬಂತು. ಆಕಾಶದಲ್ಲಿ ಒಂದು ಘಟಕ ಅವಕಾಶ ಕೊಟ್ಟದ್ದು ಘಟಾಕಾಶ, ಮಠಕ್ಕೆ ಅವಕಾಶ ಕೊಟ್ಟದ್ದು ಮಠ ಆಕಾಶ. ಈಗ ಏನ್ ಮಾಡ್ಬೇಕಂತಾರ ಅವರು? ಈ ಘಟ ಆಕಾಶ ಮಠ ಆಕಾಶ ಅಭೇದ ಮಾಡ್ಬೇಕು. ಅಭೇದ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಉಪಾಧಿಯನ್ನು ನಾಶ ಮಾಡಬೇಕು ಅಂತ ಹೇಳಿದ್ರು. ಗಡಿಗೆ ಹೊಡೆದ್ವಿ. ಎಲ್ಲಿ ಹೋಯ್ತದ? ಗಡಿಗೆ ಹೊಡೆದಾಗ ಆಕಾಶ ಘಟಾಕಾಶ ಎಲ್ಲಿ ಹೋಯ್ತು? ಘಟಾಕಾಶ ಮಹಾಕಾಶ ರೂಪ ಆಯ್ತು. ಮಠನ ಬೆಳೆಸ್ಬಿಟ್ಟಿವಿ ನಾವು. ಮಠಾಕಾಶ ಕಡೆ ಹೋಯ್ತು. ಅಂದ್ರೆ ಘಟಾಕಾಶ ಮಠಾಕಾಶ ಒಂದಾದ್ವ ಇಲ್ಲ, ಒಂದಾದ್ವಲ್ಲ. ಈಗ ಘಟನೂ ಹೊಡೆದ್ವಿ, ಮಹಾಕಾಶ. ಆ ನಂತರ ಮಠನ ಬೆಳೆಸಿದ್ವಿ, ಇದು ಮಹಾಕಾಶ. ಇದು ಅವಚ್ಛೇದವಾದ ಪ್ರಕಾರವಾಗಿ ಹೇಳ್ತಾರೆ. ಇವಾಗ ವಾದ ಬಹಳ ವಾದ. ಘಟಾಕಾಶ ಮಠಾಕಾಶ ಎಂದು ಅಭೇದ ಆಗುವುದಿಲ್ಲ. ಈ ಅಭಾಸವಾದ ರೀತಿಯಿಂದ ಹೋದ್ರಪ್ಪ ಅಂದ್ರೆ ಎಂದೂ ಅಭೇದ ಆಗಲ್ಲ. ಯಾಕ? ಘಟಾಕಾಶ ಅಂದದ್ದೇ ಉಪಾದಿಯಿಂದ ಬಂದದ, ಮಠಾಕಾಶ ಅಂದದ್ದು ಉಪಾದಿಯಿಂದ ಬಂದದ. ಇವೆರಡು ಹೆಂಗೆ ಅಭೇದ ಹೇಳ್ತೀರಿ ನೀವು? ಅವು ನೀವು ನಾಶ ಮಾಡಿದ್ರಿ ಅಂದ್ರೆ ಘಟಾಕಾಶ ಅನ್ನೋದು ಉಳಿಯುವುದಿಲ್ಲ, ಮಠ ಬೀಸಿದ್ರೆ ಮಠಾಕಾಶ ಅಂತ ಉಳಿಯುವುದಿಲ್ಲ. ಉಪಾಧಿ ಅಂದ್ರೇನೆ ಮಠ, ಎರಡು ಅಭೇದ. ಆದ್ರೂ ಕೂಡ ಅವಚ್ಛೇದವಾದ ಪ್ರಕಾರವಾಗಿ ಏನ್ ಮಾಡ್ತಾರೆ ಅವರು? ಈ ಘಟಾಕಾಶನ ಘಟ ಹೊಡೆದ್ವಿ ಅಂದ್ರೆ ಘಟಾಕಾಶ ಮಹಾಕಾಶ ರೂಪ. ಮಠ ಇತ್ತು, ಮಠ ಬೆಳೆಸಿದ್ವಿ ಅಂದ್ರೆ ಮಠ ಆಕಾಶ ಮಹಾಕಾಶ ರೂಪ. ಎರಡು ಒಂದ್ರೊಳಗೆ ಅಭೇದ ಆದ್ವಿಲ್ಲ. ನದಿಗಳು ಬೇರೆ ಬೇರೆ ದಿಕ್ಕಿಗೆ ಹುಟ್ಟೋಲ್ಲಕ ಇಲ್ಲೇ ಕರಿವಲ್ವ ಅಕ್ಕ. ಸಮುದ್ರಕ್ಕೆ ಹೋದಾಗ ನಾಮೂ ರೂಪ ವಿಹಾಯಿ ಹೇಳಿದ್ರ ಅವ್ರು. ಈಗ ಏನಾಯ್ತು? ನದಿಗಳು ಎಲ್ಲೇ ಹುಡ್ತಾವ, ಹೋಗಿ ಸಮುದ್ರಕ್ಕೆ ಸೇರ್ತಾವ. ಸಮುದ್ರಕ್ಕೆ ಹೋಗಿ ಸೇರಿದ್ವು ನದಿಗಳು ಅಂದ್ರ ಅಲ್ಲೇನಾಗ್ತದೆ? ಎಲ್ಲ ಅಭೇದ ಆದ್ವಿಲ್ಲ, ಅಭೇದ ಆದ್ವಿ. ಹಂಗ ಉಪಾಧಿಯನ್ನು ನಾವು ನಾಶ ಮಾಡಿದ್ವಿ ಅಂದ್ರ ಉಪಯುಕ್ತವಾದ ಚೇತನ ಏನದ? ಅದು ಮಹಾಕಾಶ ರೂಪ. ಆಕಾಶ ಏನದ? ಮಹಾಕಾಶ ರೂಪನೇ ಇರುತ್ತದೆ. ಇದು ದೃಷ್ಟಾಂತ. ಘಟ ಮತ್ತು ಮಠ. ಘಟ ಉಪಾಧಿಯನ್ನು ಮಠ ಉಪಾಧಿಯನ್ನು ನಾವು ನಾಶ ಮಾಡಿದ್ವಿ ಅಂದ್ರೆ ಘಟಾಕಾಶ ಮಠಾಕಾಶ ಮಹಾಕಾಶ ರೂಪನೇ ಆಯಿತು ಅಂತ. ಅದರಂತೆ ಬುದ್ಧಿಯವರು ಮಾಯ ಉಪಾಧಿಗೂ ದೂರೀಕರಿಕೆ. ಜೀವನಿಗೆ ಉಪಾಧಿ ಆಗಿದ್ದು ಬುದ್ಧಿ ಅಂದ್ರೆ ಅಂತಃಕರಣ. ಅಂತಃಕರಣ ಜೀವನಿಗೆ ಉಪಾಧಿ. ಈಶ್ವರನಿಗೆ ಉಪಾಧಿ ಆಗಿದ್ದು ಮಾಯ, ಈಶ್ವರನಿಗೆ ಉಪಾಧಿ ಆಗಿದೆ. ಈ ಉಪಾಧಿಗಳಿಂದನೇ ಜೀವ ಈಶ್ವರ ಭೇದ ಪ್ರತೀತಿ ಆಗತ್ತೆ. ಅವನಲ್ಲಿ ಸರ್ವಜ್ಞತ್ವಾದಿಗಳು ಕಟ್ಟಿಸ್ತಾವೆ, ಅಲ್ಪಜ್ಞತ್ವಾದಿಗಳಿಂದ ಜೀವಾತ್ಮ ಕೊಂಡ. ಜೀವ ಎಂದು ಈಶ್ವರ ಆಗಲ್ಲ, ಈಶ್ವರ ಎಂದು ಜೀವ ಆಗಲ್ಲ. ಯಾಕ? ತದ್ವಿರುದ್ಧ ಧರ್ಮಗಳಿಂದ ಕೂಡಿರುತ್ತವೆ. ಅದಕ್ಕೆ ಅವ್ರದ್ದು ಯಾರ್ದು ಅಭೇದ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ದೂರೀಕರಿಕೆ ಅಂತ. ಉಪಾಧಿಗೂ ದೂರೀಕರಿಕೆ. ಅಂತಃಕರಣ ಭಾಗವನ್ನು ಬಿಡು, ಜೀವನ ಸ್ವರೂಪದಲ್ಲಿರ್ತಕ್ಕಂಥ ಅಂತಃಕರಣ ಭಾಗವನ್ನು ಬಿಡು,
ಈಶ್ವರನ ಸ್ವರೂಪದಲ್ಲಿರ್ತಕ್ಕಂಥ ಮಾಯಾ ಭಾಗವನ್ನು ಬಿಡು. ಎರಡು ಬಿಟ್ಟಾಗ ಅಲ್ಲಿ ಉಳಿದಿರ್ತಕ್ಕಂಥ ಚೇತನ ಅದು ಒಂದೇ ಇರುತ್ತದೆ, ಅದು ಬ್ರಹ್ಮಚೇತನವೇ ಇರುತ್ತದೆ ಅಂತ ಹೇಳಿ. ಜೀವ ಬ್ರಹ್ಮಕ ಅಭೇದ ಹೈ, ಅವಾಗ ಏನಾಗ್ತದ, ಜೀವ ಬ್ರಹ್ಮರ ಅಭೇದವಾಗುತ್ತದೆ ಅಂತ ಹೇಳಿ. ಅಂದ್ರೆ ಉಪಾಧಿ ಬಿಟ್ಟಾಗನೇ ಅಭೇದ. ಎಲ್ಲಿ ತನ ಉಪಾಧಿ ಇಟ್ಕೊಂತೀವಿ ಅಲ್ಲಿ ತನ ಅಭೇದ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಅವಚ್ಛೇದವಾದ ಪ್ರಕಾರವಾಗಿ ಹೇಳಿದ್ರು. ಎರಡೇ ಹೇಳ್ತಾರ, ಅವಚ್ಛೇದ ಘಟ ಮತ್ತು ಮಠ, ಇವೆರಡು ಉಪಾಧಿಗಳನ್ನು ಬಿಟ್ಟಾಗ ಆಕಾಶ ಮಹಾಕಾಶ ರೂಪ ಆಗುತ್ತದೆ. ಅಂತಃಕರಣ ಮತ್ತು ಮಾಯೆಯನ್ನು ಬಿಟ್ಟಾಗ ಇದು ಮೂಲ ಚೇತನ ಬ್ರಹ್ಮ ಸ್ವರೂಪನೇ ಆಗುತ್ತದೆ ಅಂತ ಹೇಳಿದ್ರು. ಜೀವ ಬ್ರಹ್ಮಕ ಅಭೇದ ಹೇಗೆ. ಈಗ ಎರಡನೇದು ಇದೇ ಉಪಮಾನ ಪ್ರಮಾಣದಾಗ ಎರಡನೇದು. ಇಲ್ಲಿ ತನ ಅವಚ್ಛೇದವಾದ ಪ್ರಕಾರವಾಗಿ ಹೇಳಿದರು. ಈಗ ಆಭಾಸವಾದ ಪ್ರಕಾರವಾಗಿ ಹೇಳ್ತಾರೆ. ವಾದಗಳಾದ ಜೀವನದ ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ ಅಂತ ಮೂರು ಜೀವನ ಸ್ವರೂಪ ಹೇಳುವಾಗನೇ ಎಲ್ಲ ವೇದಾಂತನೇ, ಎಲ್ಲ ವೇದಾಂತ ಪ್ರಕ್ರಿಯೆನೇ ಅದಾವು. ಆದ್ರೆ ಅಧಿಕಾರಿಗಳು ಭಿನ್ನ ಭಿನ್ನ ಇರುವುದರಿಂದ ವೇದಾಂತ ಚಿಂತನೆ ಮಾಡ್ತಕ್ಕಂಥ ಅಧಿಕಾರಿಯ ಭೇದದಿಂದ ಮಹಾತ್ಮರು ಏನ್ ಮಾಡಿದ್ದಾರೆ, ಅದನ್ನು ಮೂರು ಪ್ರಕಾರವಾಗಿ ವಿಂಗಡಿಸಿದ್ದಾರೆ. ಈಗ ವಾಚಸ್ಪತಿ ಮಿಶ್ರದಿಂದ ಅವರು ಹೇಳಿದಂಥ ಅವಚ್ಛೇದವಾದ ಪ್ರಕಾರ ಜೀವನವಾಗಿ ಏನ್ ಮಾಡಿದ್ರು, ನಾವು ಬ್ರಹ್ಮ ಸ್ವರೂಪದಾಗ ಅಭೇದ ಮಾಡಿ. ಈಗ ಜೈಸಿ ಈಗ ಆಭಾಸವಾದ ಪ್ರಕಾರ ವಿದ್ಯಾರಣ್ಯ ಸ್ವಾಮಿ, घटाकाश जलाकाश महाकाश और मेघाकाश ये चार ही आकाश है. और ಎರಡೇ ಆಕಾಶ ಹೇಳಿದ್ರು, ನಾಲ್ಕು ಆಕಾಶ ಹೇಳ್ತಾರೆ. ನಾಲ್ಕು ಮೊದಲು ಘಟಾಕಾಶ, ಘಟಕ್ಕೆ ಅವಕಾಶ ಕೊಟ್ಟದ್ದು ಘಟಾಕಾಶ. ಆನಂತರ ಜಲಕ್ಕೆ ನೀರಿಗೆ ಅವಕಾಶ ಕೊಟ್ಟದ್ದು ಜಲಾಕಾಶ. ಮತ್ತು ಒಂದು ಮಹಾಕಾಶ ಅದ, ಇನ್ನೊಂದು ಮೇಘಾಕಾಶ ಅಂತ. ಮೇಘಾಕಾಶ ಮೋಡಕ್ಕೆ ಅವಕಾಶ ಕೊಟ್ಟದಿಲ್ಲ. ಅವಕಾಶ ಲಕ್ಷಣ ಆಕಾಶ ಇರಾಕ ಯಾವ್ದಕ್ಕೆ ಹಾಕಿರೋಲ್ಲ. ಇರಾಕ ಅವಕಾಶ ಯಾವ್ದು ಕೊಡ್ತದ ಅದಕ್ಕೆ ಆಕಾಶ ಅಂತ ನಾವು ಕರೆದೇವಿ. ಈಗ ಮೇಘಗಳು ಅಂದ್ರೆ ಮೋಡಗಳು, ಮೋಡದಲ್ಲಿ ಎಲ್ಲಿ ಅದ ಮೋಡ ಆಕಾಶದಾಗ ಇರ್ಬೇಕ. ಮೋಡಕ್ಕೆ ಅವಕಾಶ ಕೊಟ್ಟಂತ ಆಕಾಶಕ್ಕೆ ಏನಂತೀವಿ ನಾವು ಮೇಘ ಆಕಾಶ ಅಂತ ಕರೀತೀವಿ. ಮೇಘ ಮೋಡ, ಅವಾಗ ಮೇಘ ಆಕಾಶ. ಒಟ್ಟ ನಾಲ್ಕು ಆಕಾಶ. ಒಂದು ಘಟಾಕಾಶ, ಎರಡನೇದು ಜಲಾಕಾಶ, ಒಂದು ಮಹಾಕಾಶ, ಇನ್ನೊಂದು ಮೇಘಾಕಾಶ ಅಂತ ನಾಲ್ಕು ಪ್ರಕಾರವಾದಂತ ಆಕಾಶ. जिनमें जलाकाश और मेघाकाश का अभेद नहीं है. ಅದರೊಳಗೆ ನಾಲ್ಕು ಆಕಾಶದಲ್ಲಿ, ನಾಲ್ಕು ಆಕಾಶದಲ್ಲಿ ಈ ಇದೇನಂತಾರೆ ಅವರು ಇದ್ದಿನ ಇವುಗಳಲ್ಲಿ ಜಲಾಕಾಶ ಮೇಘಾಕಾಶ, ಜಲಾಕಾಶ ಮೇಘಾಕಾಶ ಅಭೇದ ನೈ ಹೇ. ಜಲಾಕಾಶ ಮತ್ತು ಮೇಘಾಕಾಶ ಅಭೇದ ಆಗುವುದೇ ಇಲ್ಲ. ಜಲಾಕಾಶ ಮತ್ತು ಮೇಘ, ನೀರದವು ತಳಗ, ಮೋಡದವು ಮ್ಯಾಗ, ಮೋಡದವು ಮ್ಯಾಗ, ನೀರದ ತಳಗ. ನೀರಿಗೆ ಅವಕಾಶ ಕೊಟ್ಟದ್ದು ಆಕಾಶ ಜಲಾಕಾಶ, ಮೇಘಕ್ಕೆ ಮೋಡಕ್ಕೆ ಅವಕಾಶ ಕೊಟ್ಟದ್ದು ಮೇಘ ಆಕಾಶ. ಅವೆರಡು ಹೆಂಗ್ ಒಂದಾಗ್ತವು? ಎರಡು ಒಂದು ಆಗುವುದೇ ಇಲ್ಲ. ಜಲ ಆಕಾಶ ಮತ್ತು ಮೇಘ ಆಕಾಶ ಎಂದೂ ಕೂಡ ಅಭೇದ ಆಗುವುದನೇ ಇಲ್ಲ. ತಥಾಪಿ ಅಂತ ಅವ ಆಗಿಲ್ಲ ಅಂದ್ರೆ ಬಿಡು. ಘಟಾಕಾಶ ಅವರು ಮಹಾಕಾಶಕ್ಕೆ ನಾಮ ಮಾತ್ರ ಸೆ ಭೇದ ಹೇ ಹೇಳಿದ್ರು. ಆ ಜಲಾಕಾಶ ಮೇಘಾಕಾಶ ಎರಡು ಅಭೇದ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರ ಈಗ ಘಟಾಕಾಶ ಮತ್ತು ಮಹಾಕಾಶ ಏನದಲ್ಲ, ಘಟಾಕಾಶ ಮಹಾಕಾಶ ಇವು ನಾಮ ಮಾತ್ರ ಭೇದ ಇರುತ್ತವೆ. ಭೇದ ಎರಡು ಪ್ರಕಾರ, ಒಂದು ಉಪಾಧಿಕೃತ ಭೇದ, ಇನ್ನೊಂದು ನಾಮ ಮಾತ್ರ ಭೇದ ಅಂತ ಕರೀತಾರೆ. ನಾಮ ಮಾತ್ರ ಭೇದ, ಉಪಾಧಿಕೃತ ಭೇದ. ಈಗ ಮೇಘಾಕಾಶ ಜಲಾಕಾಶ ಇವು ಉಪಾಧಿಕೃತ ಭೇದ, ಉಪಾಧಿಕೃತ ಭೇದ. ಘಟಾಕಾಶ ಮಹಾಕಾಶ ನಾಮ ಮಾತ್ರ ಭೇದ ಇರುತ್ತವೆ. ಎಲ್ಲಿ ನಾಮ ಮಾತ್ರ ಭೇದ ಇರ್ತದ ಅಲ್ಲೇನಿರ್ತದದು ಅಭೇದನೆ ಇರುತ್ತದೆ. ವಾಸ್ತವಿಕವಾಗಿ ಅಭೇದನೆ ಇರುತ್ತದೆ. ಉಪಾಧಿಕೃತ ಭೇದ ಇರ್ತದ ಅದು ಎಂದೂ ಕೂಡ ಅಭೇದ ಆಗುವುದನೇ ಇಲ್ಲ. ನಾಮ ಮಾತ್ರ ಸೆ ಭೇದ, ಪಾರಮಾರ್ಥ ಸೆ ನಹಿ. ಘಟಾಕಾಶ ಮಹಾಕಾಶ ಶಬ್ದ ಪ್ರಯೋಗ ಮಾಡಿವಲ್ಲ, ಪಾರಮಾರ್ಥ ಸತ್ಯವಾಗಿ ಅವುಗಳಲ್ಲಿ ಭೇದ ಇಲ್ಲವೇ ಇಲ್ಲ. ಇದರಲ್ಲಿ ಘಟಾಕಾಶಕ್ಕೂ ಮತ್ತು ಮಹಾಕಾಶಕ್ಕೂ ಭೇದ ಇಲ್ಲವೇ ಇಲ್ಲ. ತೋರ್ತದ ಘಟಾಕಾಶ ಅಂತ ತಿಳ್ಕೊಂಡು, ಘಟ ಉಪಾಧಿ ಅಂತ ತಿಳ್ಕೊಂಡು ಘಟಾಕಾಶ ತೋರ್ತದ. ಆದ್ರೆ ಆ ಘಟಾಕಾಶಕ್ಕೆ ಅವಕಾಶ ಕೊಟ್ಟದ್ದು ಯಾವುದದು? ಮಹಾಕಾಶನೇ. ಮಹಾಕಾಶದ ಘಟಾಕಾಶ. ಉದಾಹರಣೆ ಯಾವತ್ತಿಗೂ ಕೂಡ ಏಕದೇಶಿ ಇರುತ್ತವೆ ಅದು ತಿಳ್ಕೋಬೇಕು. ಸಿದ್ಧಾಂತ ತಿಳಿಸಕ್ಕೆ ಉದಾಹರಣೆ ಕೊಡಕತ್ತಾನೆ. ಮತ್ತೆ ಉದಾಹರಣೆ ಇದು ಹೆಂಗೆ ಆಗ್ತಿದ್ದನು ಉಪಾಧಿ ಅದಲ್ಲ ಅಂತ ತಿಳ್ಕೊಬೇಡ್ರಿ. ಒಂದು ಮುಂದೆ ಸಿದ್ಧಾಂತ ಹೇಳ್ಬೇಕಾಗಿದೆ. ಆ ಸಿದ್ಧಾಂತ ತಿಳಿಸೋ ಸಲುವಾಗಿ ದೃಷ್ಟಾಂತ ಏಕದೇಶಿಯಾದಂಥ ದೃಷ್ಟಾಂತವನ್ನು ಕೊಡಕತ್ತಾನೆ.
ಅದಕ್ಕೆ ಈ ಘಟಾಕಾಶ ಮಹಾಕಾಶಕ್ಕೆ ನಾಮ ಮಾತ್ರ ಭೇದ ಇರುವುದರಿಂದ ಘಟಾಕಾಶ ಮಹಾಕಾಶ ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ತೈಷ್ ಅದರಂತೆ ಸಿದ್ಧಾಂತ ಸಿದ್ಧಾಂತ ಕೂಟಸ್ಥ ಜೀವ ಬ್ರಹ್ಮ ಈಶ್ವರ ಏ ಚಾರಿ ಚೇತನ ಹೇ, 4 ಚೇತನ ಅದು. ಇದ್ರ ಸವಿಸ್ತಾರವಾಗಿ ಮುಂದೆ 4ನೇ ತರಂಗದಾಗ ಹೇಳ್ತಾರ. ಇಲ್ಲಿ ಏನಂತಾರ, ಜೀವಚೇತನ, ಕೂಟಸ್ಥ ಚೇತನ, ಜೀವಚೇತನ, ಬ್ರಹ್ಮಚೇತನ, ಈಶ್ವರ ಚೇತನ ಅಂತ 4 ಚೇತನಗಳು ಇರುತ್ತವೆ. ತಿನ್ಮೆ ಜೀವ और ईश्वर का अभेद नहीं है, ಜೀವ ಈಶ್ವರನೊಡನೆ ಅಭೇದ ಇಲ್ಲವೇ ಇಲ್ಲ. 4 ಚೇತನದಲ್ಲಿ ಒಂದು ಜೀವಚೇತನ, ಕೂಟಸ್ಥ ಚೇತನ, ಮೊದಲು ಕೂಟಸ್ಥ ಚೇತನ, ಜೀವಚೇತನ, ಬ್ರಹ್ಮಚೇತನ, ಈಶ್ವರ ಚೇತನ ಅಂತ 4 ಪ್ರಕಾರವಾದಂಥ ಚೇತನ. ಈ ಚೇತನದಲ್ಲಿ ಈ ಜೀವಚೇತನ, ಈ ಈಶ್ವರ ಚೇತನ, ಲಾಸ್ಟ್ ಈಶ್ವರ ಚೇತನ, ಈ ಈಶ್ವರ ಚೇತನ ಈ ಜೀವಚೇತನ ಎಂದೂ ಕೂಡ ಅಭೇದ ಆಗುವುದಿಲ್ಲ ಅಂತ. ಯಾಕೆ ಅಭೇದ ಆಗುವುದಿಲ್ಲ? ಇವು ಉಪಾಧಿಕೃತ ಭೇದ ಅದಾವು. ಜೀವನ ಉಪಾಧಿ ಯಾವ್ದಾಗ್ಯದ? ಜೀವನ ಅವಿದ್ಯೆ ಆಗ್ಯದ. ಈಶ್ವರನಿಗೆ ಉಪಾಧಿ ಯಾವ್ದಾಗ್ಯದ? ಮಾಯ ಆಗ್ಯದ. ಇವೆರಡೂ ಉಪಾಧಿಗಳು ಭಿನ್ನ ಭಿನ್ನ ಇರುವುದರಿಂದ, ಅವಿದ್ಯೆ ಮತ್ತು ಜೀವ ಇದು ಮಾಯ ಭಿನ್ನ ಭಿನ್ನ ಇರುವುದರಿಂದ ಇವೆಂದೂ ಕೂಡ ಅಭೇದ ಸಾಧ್ಯನೇ ಇಲ್ಲ. ಈಶ್ವರನ ಜೀವ ಮಾಡಕ್ ಬರಲ್ಲ, ಜೀವ ಎಂದೂ ಕೂಡ ಈಶ್ವರ ಆಗೋದನೇ ಇಲ್ಲ. ಉಪಾಧಿ ಬಿಟ್ರೆ ಆಗ್ಬೋದಲ್ಲ ಅಂತ ನೀವು ಅನ್ಬೋದು. ಅಲ್ರಿ ಇಲ್ಲಿ ಅವಿದ್ಯೆ ಬಿಟ್ಟು ಬಿಡ್ರಿ, ಅವರು ಆ ವಚನದ ಪ್ರಕಾರ ಹಂಗೆ ಮಾಡಿದ್ರು. ಅವಿದ್ಯೆ ಬಿಟ್ಟು ಬಿಡ್ರಿ, ಇಲ್ಲಿ ಮಾಯ ಬಿಟ್ಟು ಬಿಡ್ರಿ. ಅಭೇದ ಹಾಕೋಲ್ರಿ, 2 ಅಭೇದ ಹಾಕೋವಿಲ್ಲ. ಇಲ್ಲಿ ಅವಿದ್ಯೆ ಬಿಟ್ರಿ, ಇದ್ರಾಗ ಮಾಯ ಬಿಟ್ರಿ. 2 ಚೇತನ ಅಭೇದ ಹಾಕವಿಲ್ಲ. ಚೇತನ ಅಭೇದ ಆಗ್ತದ, ಜೀವ ಈಶ್ವರ ಅಭೇದ ಆಗಲ್ಲ. ಯಾಕ? ಉಪಾಧಿ ಬಿಟ್ರೆ ಜೀವ ಅಂತ ಸಿದ್ಧ ಜೀವನಂಗಿಲ್ಲ. ಅದಕ್ಕ ಉಪಾಧಿ ಇದ್ರೆ ಜೀವ, ಉಪಾಧಿ ಇದ್ರೆ ಈಶ್ವರ. ಉಪಾಧಿ ಅವ್ರ ಮ್ಯಾಗ ಅವಚ್ಛೇದವಾದ ಪ್ರಕಾರವಾಗಿ ಉಪಾಧಿ ಬಿಟ್ಬಿಟ್ರೆ 2 ಅಭೇದ ಹಾಕವ ಅಂತ ಹೇಳಿದ್ರು. ಅದು ಆಭಾಸವಾದ ಹಂಗೆ ಹೇಳಲ್ಲ ಅವರು. ಆಭಾಸವಾದದೊಳಗ ಉಪಾಧಿ ಬಿಟ್ಟಿವಿ ಅಂತ ತಿಳ್ಕೋರಿ. ನಾವು ಅವಿದ್ಯೆಯನ್ನು ಬಿಟ್ಟಿವಿ ಅಂದ್ರ ಇಲ್ಲಿ ಜೀವ ಅನ್ನೋದೇ ಉಳಿಯುವುದಿಲ್ಲ. ಇಲ್ಲಿ ಮಾಯಾ ಬಿಟ್ಟಿವಿ ಅಂದ್ರ ಈಶ್ವರ ಅನ್ನೋದೇ ಉಳಿಯುವುದಿಲ್ಲ. ಜೀವ ಈಶ್ವರ ಹೆಂಗ ಅಭೇದಾಕ? ಚೇತನ ಅಭೇದ ಆಗ್ಬೋದು, ಪ್ರಶ್ನೆ ಇಲ್ಲ. ಜೀವ ಈಶ್ವರ ಎಂದೂ ಕೂಡ ಅಭೇದ ಆಗುವುದನೇ ಇಲ್ಲ. ಉಪಾಧಿ ಬಿಟ್ರೆ ಅಭೇದ ಆಗ್ತದಲ್ಲ ಅನ್ಬೋದು. ಆದ್ರೆ ಉಪಾಧಿ ಬಿಟ್ರೆ ಚೇತನ ಅಭೇದ ಚೇತನ ಒಂದೇ ಇರ್ತದ. ಅದು ಈಗ ಅಭೇದ ಆಗಲ್ಲ, ಒಂದೇ ಇರ್ತದ ಅದು. ಆದ್ರೆ ಜೀವ ಈಶ್ವರ ಅಂತ ಸಿದ್ಧಿ ಆಗೋದಿಲ್ಲ. ಜೀವ ಈಶ್ವರ ಸಿದ್ಧಿ. ಅದಕ್ಕೆ ಅವ್ರಂತಾರ, ಇದು 4 ಚೇತನದಲ್ಲಿ ಜೀವ ಮತ್ತು ಈಶ್ವರ ಇವೆರಡೂ ಕೂಡ ಅಭೇದ ಆಗುವುದನೇ ಇಲ್ಲ. ಅಭೇದ ಆದರೂ ಕೂಡ ಪರಂತು ನೀವು ಮ್ಯಾಗ ತಿನ್ಮೆ ಆದ್ಮ್ಯಾಗ ಯದ್ಯಪಿ ಅಂತ ಉಚ್ಚಾರ ಮಾಡಿದ್ರ ತಥಾಪಿ ಅಂತಂದು ಅಭೇದ. ಒಂದು ವೇಳೆ ನೀವು ಸುಮ್ಮನೆ ತಿನ್ಮೆ ಜೀವ ಅವ್ರ ಈಶ್ವರಕ್ಕೆ ಅಭೇದ ನೈ ಹೇ ಅಂದ್ರ ಇಲ್ಲಿ ಪರಂತು ಅಂದ್ರೆ ಶಬ್ದ ಪ್ರಯೋಗ ಮಾಡ್ಕೋಬಹುದು. ಹೆಂಗನ ಅರ್ಥ ಮಾಡ್ಬೋದು. ಈಗ ತಿನ್ಮೆ ಅಂದಾಗ ತಿನ್ಮೆ ಯದ್ಯಪಿ ಜೀವ और ईश्वर का अभेद नहीं है, यद्यपि ಕಾರಂತ ಜೀವ ಈಶ್ವರ ಅಭೇದ ಆಗಲ್ಲಲ್ರಿ ಅಂದ್ರೆ ತಥಾಪಿ ಸಮಾಧಾನ ಕರೆಕ್ಟ್ ಆಗುತ್ತೆ. ಅಂದ್ರೆ ಯದ್ಯಪಿ ಕಲ್ಪನಾ ಮಾಡಿಲ್ಲ ಅವರು, ಕಲ್ಪನಾ ಹೇಳಿಲ್ಲ, ಯದ್ಯಪಿ ಅಂತ ಶಬ್ದ ಪ್ರಯೋಗ ಮಾಡಿಲ್ಲ. ಒಂದು ವೇಳೆ ಸೀದಾ बोल तिनमें जीव ईश्वर का अभेद नहीं है परंतु तिनके अधिष्ठान लक्षार्थ रूप कूटस्थ और ब्रह्म का नाम मात्र से भेद है, पारमार्थ से नहीं ಹೇಳಿದ್ರು ಅವರು. ನೀವು ಪರಂತರ ಹಾಕೋರಿ ಅಥವಾ ಯದ್ಯಪಿ ಮಾಡ್ಕೊಂಡು ತಥಾಪಿ ಇಟ್ಕೋರಿ. ಸುಮ್ಮನೆ ಸೀದಾ ಹೋಯ್ತು ಪರಂತರ ಮಾಡ್ಕೋರಿ, ಹೆಂಗ ಅರ್ಥ ಒಂದೇ. ಅವಂತನ ಜೀವ ಈಶ್ವರ ಅಭೇದ ಆಗಂಗಿಲ್ಲಲ್ರಿ. ಜೀವ ಈಶ್ವರ ಅಭೇದ ಆಗಲ್ಲಪ್ಪ. ಜೀವನ ಯಥಾರ್ಥ ಸ್ವರೂಪವಾದಂಥ ಕೂಟಸ್ಥ, ಈಶ್ವರನ ಯಥಾರ್ಥ ಸ್ವರೂಪವಾದಂಥ ಬ್ರಹ್ಮ. ಈಶ್ವರನ ಯಥಾರ್ಥ ಸ್ವರೂಪವಾದಂಥ ಬ್ರಹ್ಮ, ಜೀವನ ಯಥಾರ್ಥ ಸ್ವರೂಪವಾದಂಥ ಕೂಟಸ್ಥ. ಕೂಟಸ್ಥನಿಗೂ ಬ್ರಹ್ಮನಿಗೂ ನಾಮ ಮಾತ್ರ ಭೇದ ಇರುತ್ತದೆ, ಉಪಾಧಿಕೃತ ಅಲ್ಲ. ನಾಮ ಹೆಸರು ಅಷ್ಟೇ ಚೇಂಜ್ ಅದ, ಸ್ವರೂಪ ಒಂದೇ ಅದ. ಸಚ್ಚಿದಾನಂದ ರೂಪ ಸ್ವರೂಪ ಒಂದೇ ಅದ ಅಷ್ಟೇ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಕೂಟಸ್ಥ ಅಂತೀವಿ, ಅದಕ್ಕೆ ಬ್ರಹ್ಮ ಅಂತ ಕರೀತೀವಿ. ಬ್ರಹ್ಮ ಅಂತ ಕರೀತೀವಿ. ಅದೇ ಚೇತನದ್ದು ಇಲ್ಲಿ ಅಂತಃಕರಣದೊಳಗ ಪ್ರತಿಬಿಂಬ ಬಿತ್ತು, ಅದಕ್ಕೆ ಬಿಂಬ ಆಯ್ತು, ಅದು ಕೂಟಸ್ಥ ಅಂದಿವಿ. ಮಾಯಲ್ಲಿ ಪ್ರತಿಬಿಂಬಕ್ಕೆ ಬಿಂಬ ಆಯ್ತು, ಬ್ರಹ್ಮ ಅಂದಿವಿ. ಪ್ರತಿಬಿಂಬಕ್ಕ ಕಾರಣ ಆಯ್ತು ಅಂತ ತಿಳ್ಕೊಂಡು ಅದಕ್ಕೆ ಬ್ರಹ್ಮ ಅಂದಿವಿ. ಇದು ಅಂತಃಕರಣದಲ್ಲಿ ಬೆಳಗ್ಪಟ್ಟಂತ ಈ ಜೀವನಿಗೆ ಬಿಂಬ ಆಯ್ತು ಅಂತ ತಿಳ್ಕೊಂಡು ಕೂಟಸ್ಥ ಅಂತ ಅಷ್ಟೇ ಅಂದಿವಿ. ಪೂರ ಮಹಾಕಾಶ ಹೆಂಗ್ ಒಂದೇ ಅದಲ್ಲ ಹಂಗ ಚೇತನ ಅದು ಒಂದೇ ಇರುತ್ತದೆ. ಆದ್ರ ಇಲ್ಲಿ ನಾಮ ಮಾತ್ರ, ಒಂದು ಕೂಟಸ್ಥ ಅಂದಿವಿ, ಒಂದು ಬ್ರಹ್ಮ ಅಂತ ಕರೆದ್ವಿ. ಬ್ರಹ್ಮನಿಗೂ ಮತ್ತು ಕೂಟಸ್ಥನಿಗೆ ಹೆಸರು ಅಷ್ಟೇ ಚೇಂಜ್ ಅದ, ಸ್ವರೂಪದೊಳಗೆ ಏನು ವ್ಯತ್ಯಾಸ ಇಲ್ಲವೇ ಇಲ್ಲ. ಆದ್ದರಿಂದ ಅವರಂದ್ರು ಬ್ರಹ್ಮ ಜೀವನ ಯಥಾರ್ಥ ಸ್ವರೂಪವಾದಂತಹ ಯಾರು ಕೂಟಸ್ಥ,
ಮತ್ತು ಈಶ್ವರನ ಯಥಾರ್ಥ ಸ್ವರೂಪವಾದಂಥ ಬ್ರಹ್ಮ, ಇವೆರಡರೊಳಗೆ ಏನಾಗ್ತದ ಅಭೇದವಾಗುತ್ತದೆ. ಪಾರಮಾರ್ಥ ಸೇ ನಹಿ, ಪಾರಮಾರ್ಥದಿಂದ ಭೇದ ಇಲ್ಲವೇ ಇಲ್ಲ. ಇತ್ಯಾದಿ ಉಪಮಾನ ಪ್ರಮಾಣ ರೂಪ ಯುಕ್ತಿ ಹೈ. ಇದಕ್ಕೇನಂತಾರ ಉಪಮಾನ ಪ್ರಮಾಣ ರೂಪ ಯುಕ್ತಿ ಅಂತ ಕರೀತಾರೆ. ಇನ್ನೊಂದು ಮೂರನೇದು ಅರ್ಥಪತ್ತಿ ಪ್ರಮಾಣ. ಅನುಮಾನ ಪ್ರಮಾಣದಿಂದ ಜೀವ ಬ್ರಹ್ಮರ ಭೇದ ಸಿದ್ಧ ಮಾಡಿದ್ರು. ಉಪಮಾನ ಪ್ರಮಾಣದಿಂದ ಜೀವ ಬ್ರಹ್ಮರ ಅಭೇದ ಸಿದ್ಧ ಮಾಡಿದ್ರು. ಕಠಿಣದ ವಿಷಯ, ಏನ್ ಮಾಡಕ್ಕಾಗಲ್ಲ, ಇದಕ್ಕೆ ಹೆಚ್ಚಿಗೆ ಹೇಳಕ ಕಷ್ಟ. ಈಗ ಇದೊಂದು ಅರ್ಥಪತ್ತಿ ಪ್ರಮಾಣದಿಂದ ಹೇಳ. ಅರ್ಥಪತ್ತಿ ಮೂರನೇದು ಅರ್ಥಪತ್ತಿ ಪ್ರಮಾಣ. ನೇಹ ನಾನಾಸ್ತಿ ಕಿಂಚನ इत्यादि श्रुति में भेद का निषेध किया है. ಏನಂತದ ಶ್ರುತಿ? ನೇಹ ನಾನಾಸ್ತಿ ಕಿಂಚನ, ನಿನ್ನಲ್ಲಿ ಅನೇಕತ್ವ ಇಲ್ಲವೇ ಇಲ್ಲ. ನಿನ್ನಲ್ಲಿ ಅದರ ಅರ್ಥ ಏನು? ನಿನ್ನಲ್ಲಿ ಅನೇಕತ್ವ ಭೇದ ಇಲ್ಲವೇ ಇಲ್ಲ, ಅನೇಕತ್ವ ಇಲ್ಲವೇ ಇಲ್ಲ ಅಂತ ಶ್ರುತಿ ಹೇಳ್ತದೆ. ಇತ್ಯಾದಿ ಶ್ರುತಿ ಮೇ ಭೇದ ಕ ನಿಷೇಧ ಕಿಯಾ ಹೈ, ಭೇದವನ್ನು ನಿಷೇಧ ಮಾಡಿರುತ್ತದೆ. ಭೇದ ಇಲ್ಲವೇ ಇಲ್ಲ, ನಿನ್ನಲ್ಲಿ ಅನೇಕತ್ವ ಇಲ್ಲವೇ ಇಲ್ಲ, ನಿನ್ನ ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ಭೇದವನ್ನು ನಿಷೇಧ ಮಾಡಿದ ಶ್ರುತಿ ಉಪನಿಷತ್ತು. ಸೋ ನಿಷೇಧ, ಆ ಉಪನಿಷತ್ತಿನ ಮಾತು ನಿಷೇಧ ಮಾಡದ. ಏನ್ ನಿಷೇಧ ಮಾಡ್ಯದ? ಭೇದವನ್ನು ನಿಷೇಧ ಮಾಡಿ. ಯಾವ ಭೇದ? ಮತ್ತೆ ಅದಕ್ಕೆ ಘಟಪಟ ಭೇದ ಅಂದಿರ್ಬೋದು. ಜೀವ ಬ್ರಹ್ಮರ ಭೇದವನ್ನು ಶ್ರುತಿ ನಿಷೇಧ ಮಾಡ್ಯದ. ನಿನ್ನಲ್ಲಿ ಅಂದ್ರೆ ನಿನ್ನ ಸ್ವರೂಪದಲ್ಲಿ ಅನೇಕತ್ವ ಇಲ್ಲವೇ ಇಲ್ಲ, ಎರಡೆಂಬ ಭಾವನೆ ಇಲ್ಲ, ದ್ವೈತ ಇಲ್ಲವೇ ಇಲ್ಲ. ಏಕಿ ಬ್ರಹ್ಮತ, ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಸಜಾತಿಯ ವಿಜಾತಿಯ ಸ್ವಗತ ಭೇದ ರಹಿತ ಒಬ್ಬನೇ ಒಬ್ಬ ಬ್ರಹ್ಮ ಇದ್ದ, ನಿನ್ನಲ್ಲಿ ಅನೇಕತ್ವ ಇಲ್ಲವಿಲ್ಲ ಅಂತ ಶ್ರುತಿ ಹೇಳ್ತದೆ. ಅಂದ್ರೆ ಭೇದ ಇಲ್ಲ ಅಂತ ಹೇಳಿದಂಗೆ ಆಯ್ತು ಶ್ರುತಿ. ನಿಷೇಧ ಸೋ ನಿಷೇಧ ವಾಸ್ತವ ಅಭೇದ ಹುವೇತೋ ಸಂಭವೇ. ನೋಡಿ, ಭೇದ ಶ್ರುತಿ ಭೇದ ಇಲ್ಲ ಅನ್ಬೇಕಾದ್ರ ವಾಸ್ತವಿಕವಾಗಿ ಅಭೇದ ಇದ್ರನೆ, ಯಾವ್ದಾದ್ರು ಜೀವ ಬ್ರಹ್ಮರ ಅಭೇದ ಇದ್ದಾಗನೇ ಶ್ರುತಿ ನಿನ್ನಲ್ಲಿ ಅನೇಕತ್ವ ಇಲ್ಲ ಅಂತ ಹೇಳೋದು ಸಂಭವಿಸುತ್ತದೆ. ಶ್ರುತಿ ನಿನ್ನಲ್ಲಿ ಅನೇಕತ್ವ ಇಲ್ಲ ಅಂತ ಮಾತು ಸಂಭವಿಸ್ಬೇಕಾಗಿತ್ತು, ಆ ಶ್ರುತಿ ಮಾತು ಸಂಭವಿಸ್ಬೇಕಾಗಿತ್ತು. ಉಪನಿಷತ್ ಮಾತು ಭೇದ ಇಲ್ಲ ಅನ್ನುವ ಮಾತು ಸಂಭವಿಸ್ಬೇಕಾಗಿತ್ತು. ಅಂದ್ರೆ ಏನಿರ್ಬೇಕು? ಅಭೇದ ಇರಲೇಬೇಕು. ಅಭೇದ ಇದ್ದಾಗ ಮಾತ್ರ ಅಲ್ಲಿ ಭೇದ ನಿಷೇಧ ಮಾಡುವುದು ಸಂಭವಿಸುತ್ತದೆ. ತಿಸ್ವಿನ ಸಂಭವೇನಹಿ, ಅಭೇದ ವಾಸ್ತವ ಅಭೇದ ಇರ್ಲಾರ್ದನೆ ಜೀವ ಬ್ರಹ್ಮ ವಾಸ್ತವಿಕವಾಗಿ ಅಭೇದ ಇರ್ಲಾರ್ದನೆ ಆ ಶ್ರುತಿ ಭೇದ ನಿಷೇಧ ಮಾಡ್ತದಲ್ಲ, ಭೇದ ನಿಷೇಧ ಮಾಡೋದು ಸಂಭವಿಸುವುದನ್ನೇ ಇಲ್ಲ. ಯಾಕೆ? ಆದ್ದರಿಂದ ಭೇದಕ್ಕೆ ನಿಷೇಧಕ್ಕೆ ಅನುಪಪತ್ತಿಗೆ ಜ್ಞಾನ ರೂಪ ಅರ್ಥಪತ್ತಿ ಪ್ರಮಾಣ ಸೆ ಜೀವ ಬ್ರಹ್ಮಕ್ಕೆ ಅಭೇದಕ ಜ್ಞಾನ ರೂಪ ಅರ್ಥಪತ್ತಿ ಪ್ರಮಾ. ಎರಡು ಕಡೆ ಪ್ರಮಾಣ ಆಗ್ಯದ. ತಳಗಿಂದು ಪ್ರಮಾವಕ ಇಲ್ಲ, ಮ್ಯಾಗಿಂದಷ್ಟೇ ಪ್ರಮಾಣ. ಜೀವ ಬ್ರಹ್ಮಕ್ಕೆ ಅಭೇದಕ ಜ್ಞಾನ ರೂಪ ಅರ್ಥಪತ್ತಿ ಪ್ರಮಾ ಓವೇ ಹೇ. ಭೇದದ ನಿಷೇಧದ ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ. ಯಾವುದು ನಿಷೇಧ ಮಾಡಿದ? ಶ್ರುತಿ. ನೇಹ ನಾನಾಸ್ತಿ ಕಿಂಚನ. ಉಪನಿಷತ್ತು ಏನ್ ಹೇಳ್ತದ? ನಿನ್ನಲ್ಲಿ ಅನೇಕತ್ವ ಇಲ್ಲ, ನಿನಗೂ ಬ್ರಹ್ಮನ ಮಧ್ಯದಾಗ ಭೇದ ಇಲ್ಲವೇ ಇಲ್ಲ. ಭೇದ ಇಲ್ಲ ಅನ್ನೋದು, ಭೇದ ಇಲ್ಲ ಅನ್ನುವ ಜ್ಞಾನದ ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ. ಯಾವಾಗ ಶ್ರುತಿ ಹೇಳಿದ್ರೆ ವಾಸ್ತವಿಕವಾಗಿ ಅಭೇದ ಇದ್ದಾಗೆ ಶ್ರುತಿ ಮಾತು ಸಂಭವಿಸ್ತಂತ ತಿಳ್ಕೊಂಡು ವಾಸ್ತವ ಅಭೇದ ಜೀವ ಬ್ರಹ್ಮರ ವಾಸ್ತವ ಅಭೇದ ರೂಪವೇ ಅರ್ಥಪತ್ತಿ ಪ್ರಮಾಣ. ಕಲ್ಪನಾ ಮಾಡಬೇಕು, ಕಲ್ಪನಾ ಮಾಡೋದು. ಈಗ ವೇದಲ್ಲ ಊಟ ಮಾಡೋದಿಲ್ಲ, ಆಗ್ಲೇ ಊಟ ಮಾಡೋದೇ ಇಲ್ಲ ಅಂತಂದೇಳಿ ದಿವಾ ಭೋಜಿ ಅಂದ್ರೆ ಹಗಲು ಒಟ್ಟ ಊಟನೇ ಮಾಡುವುದಿಲ್ಲ. ಶರೀರ ಹೆಂಗದ? ದಪ್ಪ. ಊಟ ಮಾಡ್ಲಾರ್ದನೆ ಶರೀರದ ಸ್ಥೂಲತ್ವದ ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ. ಸ್ಥೂಲ ದಪ್ಪ ಇದ್ರೆ ಶರೀರ ಊಟನ ಮಾಡಲ್ಲ, ಹಗಲು ಊಟ ಮಾಡಲ್ಲ, ಒಟ್ಟ ಊಟ ಮಾಡಲ್ಲ, ಹಗಲತ್ತೇನು ಊಟ ಮಾಡಲ್ಲ. ಊಟ ಮಾಡ್ಲಾರ್ದನೆ ಈ ಅನ್ನಮಯ ಶರೀರ ದಪ್ಪ ಹೆಂಗಿರಕ್ಕೆ ಸಾಧ್ಯ ಅದ? ಅಸಂಭವ ಜ್ಞಾನದ ಅಸಂಭವ ಜ್ಞಾನವೇ ಪ್ರಮಾಣ. ಸಂಭವಿಸುವುದಿಲ್ಲ. ಊಟ ಮಾಡ್ಲಾರ್ದನೆ ಶರೀರ ದಪ್ಪ ಇರಕ ಸಂಭವಿಸುವುದೇ ಇಲ್ಲ, ಅಸಂಭವ. ಈ ಅಸಂಭವ ಜ್ಞಾನವೇ ಪ್ರಮಾಣ, ಅರ್ಥಪತ್ತಿ ಪ್ರಮಾಣ. ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ. ಮತ್ತೆ ರಾತ್ರಿ ಭೋಜನದ ಕಲ್ಪನವೇ ಅರ್ಥಪತ್ತಿ ಪ್ರಮಾಣ. ಆಗ್ಲಿತ್ತು ಊಟ ಮಾಡಿದ್ರೆ ಯಾರ ಕಣ್ಣಿಗೆ ಕಾಣ್ಲಾರ್ದಂಗೆ ಊಟ ಮಾಡಿದಂದ್ರು ಕೂಡ ಈ ಶರೀರ ಇರಕ ಇಷ್ಟು ದಪ್ಪ ಇರಕ ಸಾಧ್ಯ ಇಲ್ಲ. ಯಾರಿಗೆ ಕಾಣ್ಲಾರ್ದಂಗ ರಾತ್ರಿ ತಿಂತಿರ್ಬೇಕು, ಯಾರಿಗೆ ಕಾಣ್ಲಾರ್ದಂಗ ರಾತ್ರಿ ಊಟ ಮಾಡ್ತಿರ್ಬೇಕು. ಅರ್ಥಪತ್ತಿ ಪ್ರಮಾಣ. ಕಲ್ಪನಾ ಮಾಡಿವಲ್ಲ,
ಎದ್ರ ಕಲ್ಪನಾ ಮಾಡಿವಿ? ರಾತ್ರಿ ಭೋಜನದ ಕಲ್ಪನಾ, ರಾತ್ರಿ ಊಟದ ಕಲ್ಪನಾ ಮಾಡಿವಿಲ್ಲೋ ಅದು ಪ್ರಮ. ಈ ರಾತ್ರಿ ಊಟ ಮಾಡ್ತಾನೆ ಅನ್ನೋ ಜ್ಞಾನಕ್ಕೆ ಕಾರಣ ಏನು? ಸ್ಥೂಲದ ಅಸಂಭವ ಜ್ಞಾನವೇ. ಹಗಲತ್ತು ಊಟ ಮಾಡದೆ ಊಟ ಮಾಡಂಗಿಲ್ಲ ಅಂದ್ರ ಸ್ಥೂಲತ್ವದ ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ, ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ, ರಾತ್ರಿ ಭೋಜನದ ಕಲ್ಪನವೇ ಅರ್ಥಪತ್ತಿ ಪ್ರಮಾಣ. ಹಂಗ ಇಲ್ಲಿ ಉಪನಿಷತ್ತು ಜೀವ ಬ್ರಹ್ಮರ ಅಭೇದ ಹೇಳ್ತದೆ, ಭೇದ ಇಲ್ಲ ಅಂತ ಹೇಳ್ತದೆ. ಅವೆಲ್ಲ ಭೇದ ಇಲ್ಲ. ಜೀವ ಬ್ರಹ್ಮರ ಮಧ್ಯದಾಗ ಸ್ವಲ್ಪನೂ ಕೂಡ ಭೇದ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಭೇದ ಇಲ್ಲವೇ ಇಲ್ಲ ಅಂತ ಹೇಳ್ತದೆ. ಭೇದ ಇಲ್ಲ ಅನ್ನುವುದು ವಾಸ್ತವಿಕ. ಅಭೇದ ಇರ್ಲಾರ್ದನೆ ಭೇದ ಇಲ್ಲ ಅಂತ ಹೇಳೋದು ಮಾತು ಸಂಭವಿಸುವುದಿಲ್ಲ. ಅದಕ್ಕೆ ಅವರಂದ್ರು ಜೀವ ಬ್ರಹ್ಮರ ಭೇದ ನಿಷೇಧದ ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ, ಅಭೇದದ ಕಲ್ಪನವೇ ಅರ್ಥಪತ್ತಿ ಪ್ರಮಾಣ. ಅಂದ್ರೆ ಅಭೇದನೆ ಇರುತ್ತದೆ. ಅಭೇದ ಇರ್ಲಾರ್ದನೆ ಭೇದ ಇಲ್ಲ ಅಂತ ಹೇಳೋ ಮಾತು ಸಂಭವಿಸುವುದಿಲ್ಲ. ಭೇದ ಇಲ್ಲ ಅನ್ನೋದು, ಭೇದ ಇಲ್ಲ ಅನ್ನೋ ಮಾತು ಸಂಭವಿಸ್ಬೇಕಾಯ್ತದ. ಅಭೇದ ಇರ್ಬೇಕಿಲ್ಲ. ಅಭೇದ ಇದ್ರನೆ ಭೇದ ಇಲ್ಲ ಅನ್ನೋ ಮಾತು ಸಂಭವಿಸ್ತದ. ಅದಕ್ಕೆ ಜೀವ ಬ್ರಹ್ಮರ ಭೇದದ ನಿಷೇಧದ ಅಸಂಭವ ಜ್ಞಾನವೇ ಅರ್ಥಪತ್ತಿ ಪ್ರಮಾಣ, ಅಭೇದದ ಕಲ್ಪನವೇ ಅರ್ಥಪತ್ತಿ ಪ್ರಮಾಣ. ಅಭೇದ ಸಿದ್ಧ ಆಯ್ತು ಇಲ್ಲೋ? ಅದಕ್ಕೆ ಯಾಕೆ ಭೇದಕ್ಕೆ ನಿಷೇಧಕ್ಕೆ ಅನುಪಪತ್ತಿಗೆ ಜ್ಞಾನ, ಭೇದದ ನಿಷೇಧ, ಭೇದ ಇಲ್ಲ ಅನ್ನುವ ಮಾತು ಅಸಂಭವ ಜ್ಞಾನ. ಅನುಪಪತ್ತಿ ಅಂದ್ರೇನು? ಅಸಂಭವ. ಭೇದ ಇಲ್ಲ ಅನ್ನುವ ಮಾತು ಅಸಂಭವ. ಹೆಂಗ? ವಾಸ್ತವ ಅಭೇದ ಇರ್ಲಾರ್ದನೆ ಭೇದ ಇಲ್ಲ ಅನ್ನೋ ಮಾತು ಅಸಂಭವ. ಜ್ಞಾನೋಪ ಅರ್ಥಪತ್ತಿ ಪ್ರಮಾಣಸೆ ಜೀವ ಬ್ರಹ್ಮಕ್ಕೆ ಅಭೇದಕ ಜ್ಞಾನ ರೂಪ. ಜೀವ ಬ್ರಹ್ಮರ ಅಭೇದದ ಕಲ್ಪನಾ. ಜ್ಞಾನ ಅಂದ್ರೆ ಕಲ್ಪನಾ. ಇಲ್ಲಿ ಅರ್ಥಪತ್ತಿ ಪ್ರಮಾಣದ ಕಲ್ಪನಾ ಮಾಡೋದ. ಅಭೇದ ಜ್ಞಾನ ರೂಪ ಅರ್ಥಪತ್ತಿ ಪ್ರಮಾಣೇ ಇರುತ್ತದೆ. ಇತ್ಯಾದಿಕ ಅರ್ಥಪತ್ತಿ ಪ್ರಮಾಣ ರೂಪ ಯುಕ್ತಿಯ ಹೇ. ಎದಕ್ಕ? ಜೀವ ಬ್ರಹ್ಮರ ಅಭೇದವನ್ನು ಸಿದ್ಧಿ ಮಾಡೋದಕ್ಕ ಇದು ಅರ್ಥಪತ್ತಿ ಪ್ರಮಾಣ ಇರುತ್ತದೆ, ಯುಕ್ತಿಯ है। इस रीति से पक्ष प्रत्यक्ष प्रमाण और शब्द प्रमाणते भिन्न युक्ति शब्द के वाच्य अनुमान उपमान अर्थपत्ति रूप तीनी प्रमाण अभेद की साधक युक्तिय है। ಈ ರೀತಿಯಿಂದ ಪ್ರತ್ಯಕ್ಷ ಪ್ರಮಾಣ, ಶಬ್ದ ಪ್ರಮಾಣ, ಇನ್ನೊಂದು ಅನುಪಲಬ್ಧಿ ಪ್ರಮಾಣ. ಇಲ್ಲಿ ಇಲ್ಲ ಇಲ್ಲಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ವೇದ ಬಾಧಕದಾಗ ಅನುಪಲಬ್ಧಿ ಪ್ರಮಾಣ ಸ್ವೀಕಾರ ಮಾಡ್ಯಾರ ಮುಂದಿನ ಟಿಪ್ಪಣಿ ಒಳಗೆ. ಅದಕ್ಕೆ ಅದನ್ನ ತಗೊಳ್ಳಿಲ್ಲ ಅವರು. ಇಲ್ಲಿ ಇವೆರಡೇ ಹೇಳಿದ್ರು, ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಶಬ್ದ ಪ್ರಮಾಣವನ್ನು ಬಿಟ್ಟು ಇನ್ನೊಂದು ಏನದ ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಪತ್ತಿ ಪ್ರಮಾಣ ರೂಪ ಯುಕ್ತಿಗಳಿವೆ। ಅರ್ಥಪತ್ತಿ ರೂಪ ತೀನೇ ಪ್ರಮಾಣ भेद की साधक युक्तिया है। ಅವೆಲ್ಲ ಅಭೇದಲ್ಲ, ಅಭೇದಕ್ಕೆ ಸಾಧಕ ಯುಕ್ತಿಯ है। ಅಭೇದವನ್ನು ಸಿದ್ಧಿ ಮಾಡ್ತೀವಿ ಆಯ್ತಿಲ್ಲ। ಅನುಮಾನ ಪ್ರಮಾಣದಿಂದ ಜೀವ ಬ್ರಹ್ಮರ ಭೇದ ಸಿದ್ಧ ಆಯ್ತಿಲ್ಲ, ಉಪಮಾನ ಪ್ರಮಾಣದಿಂದ ಜೀವ ಬ್ರಹ್ಮರ ಭೇದ ಸಿದ್ಧ ಆಯ್ತಿಲ್ಲ, ಅರ್ಥಪತ್ತಿ ಪ್ರಮಾಣದಿಂದ ಜೀವ ಬ್ರಹ್ಮರ ಭೇದ ಸಿದ್ಧ ಆಯ್ತಿಲ್ಲ। ಜೀವ ಬ್ರಹ್ಮರ ಅದಕ್ಕೆ ಮನನ ಲಕ್ಷಣದಾಗ ಜೀವ ಬ್ರಹ್ಮರ ಅಭೇದಕ್ಕೆ ಸಾಧಕ युक्ति से जीव ब्रह्म का अभेद की साधक युक्ति ಅಂದ್ರೆ ಏನು? ಇವೆ ಅನುಮಾನ, ಉಪಮಾನ, ಅರ್ಥಪತ್ತಿ ಪ್ರಮಾಣ ರೂಪ ಯುಕ್ತಿಯಿಂದ ಜೀವ ಬ್ರಹ್ಮರ ಅಭೇದ ಸಿದ್ಧ ಆಗಿರುತ್ತದೆ। ಆ ನಂತರ ಭೇದ ಬಾಧಕ ಯುಕ್ತಿ ಮುಂದೆ ಹೇಳ್ತಾರೆ, ಹಂಗೆ 31ನೇ ಟಿಪ್ಪಣಿ ನೋಡಿ, ಭೇದ ಬಾಧಕ ಹೇಳ್ತಾರೆ। ಭೇದಕ್ಕೆ ಬಾಧಕ ಯುಕ್ತಿ ಹೇ, ಜೀವ ಬ್ರಹ್ಮರ ಭೇದವನ್ನು ನಿಷೇಧ ಮಾಡುತ್ತಾರೆ, ನಿಷೇಧ ಮಾಡತಕ್ಕಂಥ ಯುಕ್ತಿಗಳು ಅವೇ ಅನುಮಾನ ಪ್ರಮಾಣ ಹೇಳ್ತಾರೆ ನೋಡ್ರಿ। ಜೀವ ಬ್ರಹ್ಮ का भेद मिथ्या है। ನಾನು ಮೊದಲೇ ಹೇಳಿದ್ದೇನೆ, ಮಳೆಯಲ್ಲ ಮಗಳಗಣ್ಣ, ಅದು ಮೊದಲಿಂದ ಬೇರೆ ಇದು ಬೇರೆ, ಅದೇ ಅಭೇದನೆ ಸಿದ್ಧ ಮಾಡ್ತಾರೆ। ತಿಳಿಸ್ತಕ್ಕಂಥ ಪ್ರಕ್ರಿಯೆ ರೀತಿ ಬೇರೆ, ಯಾಕ ಜೀವ ಬ್ರಹ್ಮರ ಭೇದ ಮಿಥ್ಯೆ ಇರುತ್ತದೆ, ಅಲ್ಲಿ ಜೀವ ಬ್ರಹ್ಮನ ಅಭೇದ ಇರುತ್ತಾನೆ ಅಂತ ಹೇಳಿದ್ರು। ಇಲ್ಲಿ ಏನ್ ಹಾಕೈತಾರೆ? ಜೀವ ಬ್ರಹ್ಮರ ಭೇದ ಸುಳ್ಳದ, ಸುಳ್ಳಂದ್ರೆ ಅಭೇದನೆ ಅಂತ ಸಿದ್ಧ ಆಯ್ತಿಲ್ಲ, ಭೇದ ಇಲ್ಲಂದ್ರೆ ಅಭೇದ ಅಂತಾನೆ ಸಿದ್ಧ ಆಯ್ತು। ಅದಕ್ಕೆ ಅವ್ರಂತಾರೆ ಜೀವ ಬ್ರಹ್ಮರ ಭೇದ ಮಿಥ್ಯ ಇರುತ್ತದೆ, ಸುಳ್ಳು ಇರುತ್ತದೆ। ಮಿಥ್ಯ ಅದು ಸುಳ್ಳು ಅಂತ ಹೇಳಿದ್ರು, ಸುಳ್ಳು ಹೆಂಗ್ ಹೇಳ್ತೀರಿ ಸುಳ್ಳು ಅಂತ? ಔಪಾಧಿಕವನೇತೆ, ಉಪಾಧಿಕೃತ ಇರುವುದರಿಂದ ಜೀವ ಬ್ರಹ್ಮಕ ಭೇದ ಸುಳ್ಳು ಇರುತ್ತದೆ, ಮಿಥ್ಯ ಇರುತ್ತದೆ। ಹೆಂಗ್ ಹೇಳ್ತೀರಿ? ಔಪಾಧಿಕವನೇತೆ, ಉಪಾಧಿಕೃತ ಇರುವುದರಿಂದ
ಯಾವುದು ಜೀವ ಹೆಂಗದ ಅಂತಃಕರಣ ಅಥವಾ ಅವಿದ್ಯೆ ಉಪಾಧಿ ಬಂದು ಜೀವ ಅದ. ಅಂತಃಕರಣ ಅವಿದ್ಯೆ ಉಪಾಧಿ ಇಲ್ಲ ಅಂದ್ರೆ ಜೀವ ಇಲ್ಲ, ಬ್ರಹ್ಮನೇ ಅದ. ಅದಕ್ಕೆ ಔಪಾಧಿಕ ಓನೈತಿ. ಇದು ಹೇತುವಾಕ್ಯ. ಜೀವ ಬ್ರಹ್ಮಕ ಭೇದ ಮಿಥ್ಯ ಅನ್ನೋದು ಪ್ರತಿಜ್ಞಾ ವಾಕ್ಯ. ಅನಂತರ ಔಪಾಧಿಕ ಓನೈತಿ ಹೇತುವಾಕ್ಯ. ಉಪಾಧಿಕೃತ ಇರುವುದರಿಂದ ಭೇದ ಸುಳ್ಳು ಇರುತ್ತದೆ. ಭೇದ ಸುಳ್ಳದ. ಜೀವ ಬ್ರಹ್ಮರ ಭೇದ ಸುಳ್ಳದ. ಸುಳ್ಳಂತ ಹೆಂಗಂತೀರಿ? ಅದು ಭೇದ ಔಪಾಧಿಕ ಓನೈತೆ. ಉಪಾಧಿಕೃತ ಭೇದದ. ಯಾವುದು ಉಪಾಧಿಕೃತ ಭೇದ ಇರುತ್ತದೆ ಆ ಭೇದ ಸುಳ್ಳನೇ ಇರುತ್ತದೆ. ಹೆಂಗ? ಘಟ ಆಕಾಶ ಮಹಾಕಾಶಕ್ಕೆ ಭೇದಕಿ ನಹಿ ಎಂದೇಳಿ ರೂಪಾನ ಪ್ರಮಾಣದಾಗ ಅವಚ್ಛೇದವಾದ. ಘಟ ಆಕಾಶ ಮತ್ತು ಮಹಾಕಾಶ ಒಂದು ಆಕಾಶ ಒಂದೇ ಅದ ಮಹಾಕಾಶ. ಅದ್ರೊಳಗೆ ಘಟ ಮಾಡಿದ್ವಿ. ಅದಕ್ಕೆ ಏನಂದ್ವಿ ನಾವು? ಘಟ ಆಕಾಶ. ಉಪಾಧಿಕೃತ. ಒಂದ್ ವೇಳೆ ಆ ಘಟ ರೂಪ ಉಪಾಧಿ ಬಿಟ್ಟಿವಂದ್ರೆ ಮಹಾಕಾಶನೇ ಅದ. ಅಲ್ಲಿ ಆಯ್ತಿಲ್ಲ ಪಾಯ್ತಿಲ್ಲ ಐತನೇ ಅದು. ಘಟ ಆಕಾಶ ಮಹಾಕಾಶ के भेद की नहीं जो भेद मिथ्या नहीं सो ಔಪಾಧಿಕ भी नहीं. ಯಾವ ಭೇದ ಮಿಥ್ಯ ಇರುವುದಿಲ್ಲ, ಭೇದ ಸತ್ಯನೇ ಇರುತ್ತದೆಯೋ ಅದು ಔಪಾಧಿಕ ಇರುವುದಿಲ್ಲ, ವಾಸ್ತವಿಕ ಇರುತ್ತದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಜೀವ ಬ್ರಹ್ಮರ ಭೇದ ಅದು ಮಿಥ್ಯ ಇರುತ್ತದೆ. ಹೆಂಗ್ ಹೇಳ್ತೀರಿ? ಔಪಾಧಿಕ ಉಪಾಧಿಕೃತ ಇರುವುದರಿಂದ ಜೀವ ಬ್ರಹ್ಮರ ಭೇದ ಅದು ಸುಳ್ಳು ಇರುತ್ತದೆ ಅಂತ ಹೇಳಿದ್ರು. ಹೆಂಗ್ರಿ? ಘಟ ಆಕಾಶ ಮಹಾಕಾಶಕ್ಕೆ ನ್ಯಾಯ. ಉದಾಹರಣೆ, ಘಟ ಆಕಾಶ ಮಹಾಕಾಶದ ಮಧ್ಯದಾಗ ಹೆಂಗ ಭೇದದ, ಹೆಂಗ ಭೇದ ಸುಳ್ಳದ ಇಲ್ಲ ಅದರಂತೆ ಭೇದಕ್ಕೆ ಜೋ ಮಿಥ್ಯಾ ನಹಿ ಸೋ ಔಪಾಧಿಕ ಬಿ ನಹಿ. ಅಲ್ಲಿ ಜೋ ಅದು ಭೇದ ಹಾಕೋದು. ಜೋ ಭೇದ ಮಿಥ್ಯಾ ನಹಿ ಸೋ ಔಪಾಧಿಕ ಬಿ ನಹಿ. ಭೇದ ಅನ್ನೋ ಶಬ್ದ ಇಲ್ಲ. ಸ್ವಲ್ಪ ತಿಳ್ಕೊಬೇಕಾದ್ರೆ ಕಠಿಣ ಅನಿಸ್ತದ. ಅದಕ್ಕೆ ಬರ್ಕೊಂಡ್ಬಿಟ್ಟಿಗೆ ಅದು ಭೇದ. ಜೋ ಭೇದ ಮಿಥ್ಯ ಭೇದ ಅನ್ನೋ ಶಬ್ದ ಪ್ರಯೋಗ ಇಲ್ಲ ಅಲ್ಲಿ. ಸುಮ್ ನಾವು ಸರಳಾಗಿ ತಿಳ್ಕೊಬೇಕಾಗಿತ್ತಂದ್ರೆ ಜೋ ಭೇದ ಮಿಥ್ಯಾ ನಹಿ ಸೋ ಔಪಾಧಿಕ ಬಿ ನಹಿ. ಯಾವ ಭೇದ ಮಿಥ್ಯ ಇಲ್ಲವೋ ಅದು ಔಪಾಧಿಕ ಇರುವುದಿಲ್ಲ, ಉಪಾಧಿಕೃತ ಭೇದ ಇರಲ್ಲ. ಮತ್ತೆ ಹೆಂಗಿರ್ತದ? ಅದು ಸ್ವರೂಪತ ಭೇದ. ಸ್ವರೂಪ ಭೇದ ಅಂತ ಕರೀತಾರೆ. ನಾಮ ಮಾತ್ರ ಭೇದ, ಉಪಾಧಿಕೃತ ಭೇದ, ಸ್ವರೂಪತ ಭೇದ ಅಂತ ಭೇದಗಳು 3 ಪ್ರಕಾರವಾಗಿರುತ್ತದೆ. ಯಾವುದು ಉಪಾಧಿಕೃತ ಭೇದ ಇರ್ತದ ಅದು ಸುಳ್ಳು ಇರುತ್ತದೆ. ಯಾವುದು ಸ್ವರೂಪದ ಭೇದ ಇರ್ತದೆ ಅದು ಸತ್ಯ ಇರುತ್ತೆ. ಭೇದ ಸತ್ಯ ಅದು. ಅದಕ್ಕೆ ಅವ್ರಂತಾರೆ ಜೋ ಭೇದ ಔಪಾಧಿಕ ನಹಿ ಏನಂತಾರೆ? ಯಾವ ಭೇದ ಅದು ಔಪಾಧಿಕ ಇಲ್ಲವೋ ಅದು ಮಿಥ್ಯ. ಮಿಥ್ಯ ಜೋ ಭೇದ ಮಿಥ್ಯಾ ನಹಿ ಸೋ ಔಪಾಧಿಕ ಬಿ ನಹಿ. ಯಾವ ಭೇದ ಮಿಥ್ಯ ಇಲ್ಲ ಕರೆ ಇರುತ್ತದೆಯೋ ಅದು ಉಪಾಧಿಕೃತ ಭೇದ ಅಲ್ಲ, ಅದು ಸ್ವರೂಪತ ಭೇದ. ಜೈಸೇಗೆಂದ್ರೆ ಘಟಪಟಕ ವ್ಯವಹಾರ ದಶ ವಿಷಯ ಭೇದ ಹೇ. ವ್ಯವಹಾರ ದಶದಲ್ಲಿ ಘಟ ಪಟ ಪಟ ಅಂದ್ರೆ ಬಟ್ಟಿ ಬಟ್ಟಿ. ಘಟ ಅಂದ್ರ ಬಟ್ಟೆ ಅಲ್ಲ, ಬಟ್ಟೆ ಅಂದ್ರ ಘಟ ಅಲ್ಲ. ಇವೆಂದ್ರೆ ಅಭೇದಕ. ನೀವು ಅಭೇದಕ ಯಾಕಾಗಲ್ಲ? ಸ್ವರೂಪತ ಭೇದ. ವ್ಯವಹಾರದಲ್ಲಿ ಸ್ವರೂಪತ ಭೇದ ಅದ. ಯಾವುದು ಸ್ವರೂಪತ ಭೇದ ಇರ್ತದ ಅದು ಭೇದ ಸತ್ಯನೇ ಇರುತ್ತದೆ, ಮಿಥ್ಯ ಅಲ್ಲ. ಯಾವ ಭೇದ ಉಪಾಧಿಕೃತ ಇರ್ತದ ಆ ಭೇದ ಸುಳ್ಳು ಇರುತ್ತದೆ. ಸುಳ್ಳು ಅಂದ್ರೆ ಅದು ವಾಸ್ತವಿಕ ಅಭೇದ ಇರ್ತದ ಅಂತ ಅರ್ಥ. ಸೋ ಔಪಾಧಿಕ ನಹಿ ಯಾತೆ ಮಿಥ್ಯಾ ಬಿ ನಹಿ. ಯಾವುದು ಔಪಾಧಿಕ ಭೇದ ಇರಲವೋ, ಯಾವುದು ಸ್ವರೂಪತ ಭೇದ ಇರುತ್ತದೆಯೋ ಆ ಭೇದ ಮಿಥ್ಯ ಅದು ಇರುವುದನ್ನೇ ಇಲ್ಲ, ಸತ್ಯನೇ ಇರುತ್ತದೆ. ಯಾತೆ ಯಹ ಭೇದ ಐಸಾ ನಹಿ. ಯಹ ಭೇದ ಜೀವ ಬ್ರಹ್ಮರ ಭೇದ. ಜೀವ ಬ್ರಹ್ಮರ ಭೇದ ಐಸಾ ನಹಿ. ಘಟಪಟ ಭೇದದಂತೆ ಅಲ್ಲ. ಜೀವ ಬ್ರಹ್ಮರ ಭೇದ ಘಟಪಟ ಭೇದದಂತೆ ಅಲ್ಲ. ಮತ್ತೆ ಯಾವ ಭೇದದಂತೆ? ಮಹಾಕಾಶ ಘಟಾಕಾಶಕ್ಕೆ ಭೇದಕ್ಕೆ ನ್ಯಾಯ. ಉಪಾಧಿಕೃತ. ಘಟಾಕಾಶ ಮಹಾಕಾಶದ ಭೇದದಂತೆ ಜೀವ ಬ್ರಹ್ಮರ ಭೇದ ಅದು ಮಿಥ್ಯ ಇರುತ್ತದೆ. ಎದ್ರಂಗಲ್ಲ? ಘಟಪಟಕ್ಕೆ ನ್ಯಾಯ. ಘಟಪಟದಂತೆ ಭೇದ ಅಲ್ಲ. ಘಟಪಟ ಮಧ್ಯದಾಗಿನ ಭೇದ ಅದಲ್ಲ, ಅದು ಔಪಾಧಿಕ ಭೇದ ಅಲ್ಲ, ಅದು ಸ್ವರೂಪತ ಭೇದದ. ಆ ಭೇದದಂತೆ ಈ ಭೇದ ಅಲ್ಲ. ಜೀವ ಬ್ರಹ್ಮರ ಭೇದ ಹಂಗಲ್ಲ. ಯಹ ಭೇದ ಐಸಾ ನಹಿ. ಜೀವ ಬ್ರಹ್ಮರ ಭೇದ ಐಸಾ ನಹಿ. ಘಟಪಟದ ಭೇದದಂತೆ ಅಲ್ಲ. ಜೀವ ಬ್ರಹ್ಮರ ಭೇದ ಘಟಪಟದ ಭೇದದಂತೆ ಅಲ್ಲ. ಘಟಪಟದ ಭೇದ ಉಪಾಧಿಕೃತ ಇರುತ್ತದೆ, ಅದು ಭೇದ ಸತ್ಯನೇ ಇರುತ್ತದೆ. ಆದ್ರೆ ನಮ್ಮ ಜೀವ ಬ್ರಹ್ಮರ ಭೇದ ಹಂಗ ಇಲ್ಲವೇ ಇಲ್ಲ, ಅದು ಉಪಾಧಿಕೃತ ಇರುವುದರಿಂದ ಭೇದ ಸುಳ್ಳು ಇರುತ್ತದೆ. ಯಹ ಭೇದ ಐಸಾ ನಹಿ ಯಾತೆ ಮಿಥ್ಯಾ ನಹಿ. ಆದ್ದರಿಂದ ನಮ್ಮ ಭೇದ ಘಟಪಟದ ಭೇದದಂತೆ ಅಲ್ಲ. ಆದ್ದರಿಂದ ನಮ್ಮ ಜೀವ ಬ್ರಹ್ಮರ ಭೇದ ಸುಳ್ಳು ಇಲ್ಲವೇ ಇಲ್ಲ. ಮಿಥ್ಯಾ ನಹಿ ಐಸಾ ನಹಿ ಕಿಂತು ಮಿಥ್ಯ ಹಿ ಹೈ. ಮಿಥ್ಯ ಅಂತಲ್ಲ, ಅದು ಮಿಥ್ಯನೇ ಇರುತ್ತೆ. ಜೀವ ಬ್ರಹ್ಮರ ಭೇದ
ಐಸಾ ನಹಿ ಘಟಪಟದ ಭೇದದಂತೆ ಅಲ್ಲ. ಘಟಪಟದ ಭೇದದಂತೆ ಅಲ್ಲ. ನಮ್ಮ ಜೀವ ಬ್ರಹ್ಮರ ಭೇದ ಘಟಪಟದ ಭೇದದಂತೆ ಅಲ್ಲ. ಆದ್ದರಿಂದ ಐಸಾ ನಹಿ ಅಂದ್ರೇನು? ಘಟಪಟದ ಭೇದದಂತೆ ಅಲ್ಲ. ಮಿಥ್ಯಾ ನಹಿ ಐಸಾ ನಹಿ ಕಿಂತು ಮಿಥ್ಯ ಹಿ ಹೈ. ಮಿಥ್ಯ ಅಂತಲ್ಲ, ನಮ್ಮ ಜೀವ ಬ್ರಹ್ಮರ ಭೇದ ಮಿಥ್ಯ ಇಲ್ಲ ಅಂತಲ್ಲ, ಮಿಥ್ಯನೇ ಇರುತ್ತದೆ. ಯಾಕ? ಉಪಾಧಿಕೃತ ಇರುತ್ತದೆ. ಉಪಾಧಿಕೃತ ಇರುವುದರಿಂದ ಅದು ಮಿಥ್ಯನೇ ಇರುತ್ತದೆ. ಘಟಪಟದ ಭೇದ ಅದು ಸ್ವರೂಪತ ಇರುವುದರಿಂದ ಅದು ಭೇದ ಸತ್ಯ ಇರುತ್ತದೆ. ಘಟಪಟದ ಭೇದ ಸತ್ಯ ಇರುತ್ತದೆ. ನಮ್ಮ ಜೀವ ಬ್ರಹ್ಮರ ಭೇದ ಅದು ಮಿಥ್ಯ ಇರುತ್ತದೆ, ಸುಳ್ಳಿರುತ್ತದೆ. ಜೀವ ಬ್ರಹ್ಮರ ಭೇದ ಸುಳ್ಳು ಅಂದಾಗ ಏನರ್ಥ ಆಯ್ತು? ಅಭೇದ ಸಿದ್ಧ ಆಯ್ತು. ಭೇದ ಬಾಧಕ ಯುಕ್ತಿಯು. ಭೇದ ಇಲ್ಲ, ಜೀವ ಬ್ರಹ್ಮರ ಮಧ್ಯದ ಭೇದ ಇಲ್ಲವೇ ಇಲ್ಲ. ಕಿಂತ ಮಿಥ್ಯ ಇಲ್ಲಿ ಅವನೇ ಹೇಳ್ತಾರೆ, ಇದಂಗ ಭೇದ ಪಕ್ಷ ಹೇಗೆ ಇಲ್ಲಿ ಏನದ? ಜೀವ ಬ್ರಹ್ಮರ ಭೇದದಲ್ಲ, ಆ ಭೇದನೇ ಇಲ್ಲಿ ಪಕ್ಷ. ಸಂಶಯ ಬಂದದ್ದು ಅಲ್ಲೇ ಅದು. ಇದು ಭೇದ ಸತ್ಯ ಅದನು ಏನು ಮಿಥ್ಯ ಅದನು ಹೇಳಿದ ಪಕ್ಷ ಅಂದ್ರೆ ಏನು? ಸಾಧ್ಯದ ಸಂಶಯ ಕೂಡಿತ್ತು. ನಮ್ಮ ಸಾಧ್ಯ ಯಾವ್ದದ? ಸಾಧ್ಯ ಯಾವ್ದಿಲ್ಲ? ಈಗ ಭೇದ ಬಾಧಕ ಯುಕ್ತಿ ಹೇಳತ್ತಾರ್ರಿ. ಭೇದ ಬಾಧಕ ಭೇದನೇ ಇಲ್ಲಿ ಪಕ್ಷ. ಭೇದನೇ ಪಕ್ಷ. ಭೇದನೇ ಪಕ್ಷ ಅಲ್ಲ. ಸಾಧ್ಯ ಏನದ? ಸಾಧ್ಯ ಮಿಥ್ಯ. ಇಲ್ಲಿ ಮಿಥ್ಯ ಸಾಧ್ಯ ಅದ, ಮಿಥ್ಯ ಸಾಧ್ಯ ಅದ. ಈ ಜೀವ ಬ್ರಹ್ಮರ ಭೇದ ಸತ್ಯನೋ ಏನು ಮಿಥ್ಯನೋ? ಸಂಶಯ ಅದ, ಭೇದದ ಸಂಶಯ ಅದ. ಈ ಜೀವ ಬ್ರಹ್ಮರ ಭೇದದ ಸಂಶಯ ಅದ. ನಮ್ಮ ಭೇದದೊಳಗ ಸಂಶಯ. ಜೀವ ಬ್ರಹ್ಮರ ಭೇದ, ಈ ಭೇದ ಸತ್ಯ ಅದನು ಏನು ಮಿಥ್ಯ ಅದನು? ಕಾರ್ಯ ಅದನು ಏನು ಸುಳ್ಳು ಅದನು? ಎದರ ಸಂಶಯ ಬಂತು? ಭೇದದಲ್ಲಿ ಸಂಶಯ ಬಂದ. ತಿಳ್ಕೊಂಡು ನೀವು ಇಲ್ಲಿ ಭೇದ ಪಕ್ಷ, ಭೇದದಲ್ಲಿ ಸಂಶಯ ಬಂದ. ನಮಗ ಹೆಂಗ ಪರ್ವತದಾಗ ಹೆಂಗ್ ಸಂಶಯ ಬಂತಲ್ಲ, ಬೆಂಕಿ ಐತೋ ಇಲ್ಲ ಅನ್ನೋದು, ಹಾಗೆ ಇಲ್ಲಿ ಭೇದದಾಗ ಸಂಶಯ ಬಂದ. ಯಾರ ಭೇದದೊಳಗ? ಜೀವ ಬ್ರಹ್ಮರ ಭೇದದಲ್ಲಿ. ಜೀವ ಬ್ರಹ್ಮರ ಭೇದ ಇದು ಸತ್ಯ ಅದನು ಏನು ಮಿಥ್ಯ ಅದನು ಅನ್ನೋ ಸಂಶಯ ಬಂತಿಲ್ಲ. ಅದಕ್ಕೆ ಭೇದನೇ ಇಲ್ಲಿ ಪಕ್ಷ. ಸಾಧ್ಯ ಏನು ನಿಶ್ಚಯ ಮಾಡ್ತೀರಿ? ಭೇದ ಮಿಥ್ಯ ಇರುತ್ತದೆ ಅಂತ ಹೇಳ್ಕೊಂಬಂದ್ರ ಅವ್ರ. ಔಪಾದಿಕ ಇರುವುದರಿಂದ ಭೇದ ಸುಳ್ಳದ. ಜೀವ ಬ್ರಹ್ಮರ ಭೇದ ಏನದ? ಸುಳ್ಳು ಇರುತ್ತದೆ. ಇದುವೇ ಸಾಧ್ಯ. ಭೇದ ಮಿಥ್ಯ ಇರುತ್ತದೆ, ಇದು ಸಾಧ್ಯ. ಹೆಂಗ್ ಹೇಳ್ತೀರಿ ಭೇದ ಸುಳ್ಳು ಅಂತ? ಜೀವ ಬ್ರಹ್ಮರ ಭೇದ ಇದು ಸುಳ್ಳು ಅಂತ ನೀವು ಹೆಂಗ್ ಹೇಳ್ತೀರಿ ಅಂದ್ರೆ ಔಪಾದಿಕ ಏನೈತಿ? ಉಪಾಧಿಕೃತ ಇರುವುದರಿಂದ. ನಮ್ಮ ಮತ್ತೆ ಹೇಳ್ಬಿಟ್ಟಿ ನಾವು, ಯಾವ ಭೇದ ಉಪಾಧಿಕೃತ ಇರುತ್ತದೆಯೋ ಆ ಭೇದ ಸುಳ್ಳೇ ಇರುತ್ತದೆ. ಅದಕ್ಕೆ ಜೀವ ಬ್ರಹ್ಮರ ಭೇದ ಉಪಾಧಿಕ ಅದ, ಉಪಾಧಿಕೃತ ಅದ. ಆದ್ರಿಂದ ಜೀವ ಬ್ರಹ್ಮರ ಭೇದ ಕಾರ್ಯ ಅದನ್ನ ಸುಳ್ಳದ, ಸುಳ್ಳದಿಲ್ಲ. ಜೀವ ಬ್ರಹ್ಮರ ಭೇದ ಅದು ಸುಳ್ಳೇ ಇರುತ್ತದೆ. ಯಾಕ ಸುಳ್ಳಂತ? ಹೇತು ಉಪಾಧಿಕತಾ ಹೇತುವಾಗಿ. ಹೆಂಗ? ದೋ ಆಕಾಶನ್ ಕಾ ಭೇದ, दो आकाश का भेद, घटपट का भेद ಉದಾಹರಣೆ ಹೇ. ಎರಡು ಆಕಾಶಗಳ ಭೇದ ಯಾವಾಗ ತಗೊಂಡ್ರೆ, ಎರಡು ಆಕಾಶಗಳ ಭೇದ ಘಟಪಟದೇನು? ಘಟ ಮತ್ತು ಮಠ. ದೋ ಆಕಾಶಕ ಭೇದ, ಇದು ಭೇದ ಉಪಾಧಿಕೃತ ಇರುತ್ತೆ. ಘಟ ಮತ್ತು ಮಠ ಎರಡು ಉಪಾಧಿಗಳು ಬಂದಿರೋದ್ರಿಂದ ಇಲ್ಲಿ ಭೇದ ಉಪಾಧಿಕೃತ ಇರೋದ್ರಿಂದ ಇದು ಭೇದ ಹೆಂಗ ಸುಳ್ಳನು ಹಂಗ ಇಲ್ಲಿ ಜೀವ ಬ್ರಹ್ಮರ ಮಧ್ಯದೊಳಗಿನ ಭೇದದ ಅದು ಔಪಾಧಿಕ ಓನೈತಿ. ಯಾವ ಉಪಾಧಿಯಿಂದ ಜೀವ ಬ್ರಹ್ಮರ ಭೇದ ತೋರಿತು? ಯಾವ ಉಪಾಧಿಯಿಂದ ಜೀವ ಬ್ರಹ್ಮರ ಭೇದ ತೋರಿತು? ಅವಿದ್ಯಾ ಮತ್ತು ಮಾಯಾ ಉಪಾಧಿಗಳೇ. ಅವಿದ್ಯಾ ಮತ್ತು ಮಾಯಾ. ಈಶ್ವರ ಜೀವ ಹೇಳಕತ್ತಿಲ್ಲ, ಜೀವ ಬ್ರಹ್ಮರ ಜೀವ ಈಶ್ವರ ಹೇಳಕತ್ತಿಲ್ಲ. ನಾವು ಜೀವ ಈಶ್ವರ ಭೇದ ಸುಳ್ಳು ಅಂತ ಅನ್ನಕತ್ತಿಲ್ಲ. ನಾವು ಉಪಾಧಿಕೃತ ಬರ್ತದ. ಈ ಜೀವ ಬ್ರಹ್ಮರ ಭೇದ ಮಾಡ್ಬೇಕು. ಇಲ್ಲಿ ಒಂದು ಉಪಾಧಿ ಬಂದ ಜೀವನಿಗೆ, ಯಾವುದು? ಅವಿದ್ಯೆ ಉಪಾಧಿ ಬಂದದ. ಅವಿದ್ಯೆ ಉಪಾಧಿ ಬಂದಿರೋದನ್ನ ಆ ಭಾಗದ ಬರ್ತಕ್ಕಂಥ ಚೇತನ ಅದು ಜೀವ ಅನ್ಸ್ಕೊಳುತ್ತೆ. ಆ ಉಪಾಧಿ ಬಿಟ್ಟು ಬಿಡ್ರಿ ನೀವು. ಉಪಾಧಿ ಬಿಟ್ಟಾಗ ಏನಾಗ್ತದ? ಬ್ರಹ್ಮನೇ ಆಗುತ್ತದೆ. ಅದಕ್ಕೆ ದೋ ಉದಾಹರಣೆ ಕೊಡಕತ್ತಾರ ಅಷ್ಟೇ. ದೋ ಆಕಾಶಕ್ಕೆ ದೋ ಆಕಾಶಕ ಭೇದ ಅವ್ರ ಘಟಪಟಕ ಭೇದ. ನೋಡಿ, ಒಂದು ಅನ್ವಯ ಅನುಮಾನ, ಒಂದು ವ್ಯತಿರೇಕ. ಉದಾಹರಣೆ ಅನ್ವಯ, ಉದಾಹರಣೆ ಒಂದು ವ್ಯತಿರೇಕ. ದೋ ಆಕಾಶ ಅಂದ್ರ ಒಂದು ಮಹಾಕಾಶ, ಒಂದು ಘಟಾಕಾಶ. ಘಟ ಹೊಡೆದಿವಿ ಅಂದ್ರ
ಮಹಾಕಾಶ ರೂಪನೇ ಅದ. ಈಗ ವ್ಯತಿರೇಕ ಉದಾಹರಣೆ ಘಟಪಟಕ ಭೇದಕ್ಕೆ ಯಾವ ಯಾವ ಭೇದ ಅದು ಉಪಾಧಿಕೃತ ಇಲ್ಲವೋ ಸ್ವರೂಪದ ಭೇದ ಇರುತ್ತದೆಯೋ ಅದು ಎಂದೂ ಕೂಡ ಆ ಭೇದ ಸುಳ್ಳು ಆಗುವುದಿಲ್ಲ, ಅದು ಭೇದ ಸತ್ಯನೇ ಇರುತ್ತದೆ. ಆದ್ರ ನಮ್ಮ ಜೀವ ಬ್ರಹ್ಮರ ಭೇದ ಈ ಘಟಪಟದ ಭೇದದಂತೆ ಅಲ್ಲ. दो आकाश भेद की न्याय ಘಟಪಟದ ಭೇದಕ್ಕೆ ನ್ಯಾಯ ನಹಿ. ಜೀವ ಬ್ರಹ್ಮರ ಭೇದ ಘಟಪಟದ ಮಧ್ಯದೊಳಗಿರ್ತಕ್ಕಂಥ ಭೇದದಂತೆಲ್ಲ. ಘಟಪಟದ ಭೇದ ಏನದ ಸ್ವರೂಪದ ಭೇದ ಇರೋದು ಅದು ಸತ್ಯ ಇರ್ತದ. ಅದು ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಅಲ್ಲ, ಬಟ್ಟೆ ಅಂದ್ರೆ ಗಡಿಗೆ ಅಲ್ಲ, ಗಡಿಗೆ ಅಂದ್ರೆ ಬಟ್ಟೆ ಅಲ್ಲ. ಯಾವಾಗ ಎರಡು ಒಂದಾಕವು ಈ ಭೇದ ಅದಲ್ಲ, ಈ ಭೇದ ಸತ್ಯ ಇರುತ್ತದೆ. ಕರೆಯೋದಿಲ್ಲ ಎಂದು ಘಟ ಪಟ ಆಗಲ್ಲ, ಪಟ ಘಟ ಆಗಲ್ಲ. ಸತ್ಯ ಭೇದ ಸತ್ಯ ಅದ. ಇದರಂತೆ ನಮ್ಮದಲ್ಲ. ಜೀವ ಬ್ರಹ್ಮರ ಭೇದ ಘಟಪಟದಂತೆ ಅಲ್ಲ, ನಮ್ದು ಉಪಾಧಿಕೃತ ಭೇದ. ಯಾವುದು ಉಪಾಧಿಕೃತ ಭೇದ ಇರ್ತದೆ ಅದು ಮಿಥ್ಯನೇ ಇರುತ್ತದೆ. ಮಿಥ್ಯ ಸಿದ್ಧ ಮಾಡ್ಬೇಕಾಗ್ಯದ. ನಾವು ಭೇದ ಸುಳ್ಳು ಅಂತ ಸಿದ್ಧ ಮಾಡ್ಬೇಕು. ಯಾರ ಭೇದ ಸುಳ್ಳು? ಜೀವ ಬ್ರಹ್ಮರ ಮಧ್ಯದಾಗಿರ್ತಕ್ಕಂಥ ಭೇದ ಅದು ಸುಳ್ಳು ಇರುತ್ತದೆ. ಇತ್ಯಾದಿ ಅನುಮಾನ ಪ್ರಮಾಣ ರೂಪ ಯುಕ್ತಿಯ ಹೇ. ಇವೇನದು ಅನುಮಾನ ಪ್ರಮಾಣ ರೂಪ ಯುಕ್ತಿಯಿಂದ ಜೀವ ಬ್ರಹ್ಮರ ಭೇದ ಸುಳ್ಳಿರುತ್ತದೆ. ಭೇದ ಸುಳ್ಳು ಅಂದ್ರೆ ಸತ್ಯ. ಅದು ಹೇಳಲ್ಲ ನಾವು, ಅದು ಹೇಳಲ್ಲ. ಭೇದ ಸುಳ್ಳು ಅಂದ್ರೆ ಆಯ್ತು, ನಾವೇದ ಯುಕ್ತಿ ಹೇಳ್ಕೊಂಬಂದಿಲ್ಲ ಆಲ್ರೆಡಿ. ಇತ್ಯಾದಿ ಅನುಮಾನ ಪ್ರಮಾಣ ರೂಪ ಯುಕ್ತಿ ಹೇ. यह आदि शब्द करे, आदि शब्द करे, आदि शब्द करे ಮುಮುಕ್ಷು ಸರ್ವಸಾರ ಸಂಗ್ರಹ ಉಕ್ತ. ಅಂದ್ರೆ ಮುಮುಕ್ಷು ಸರ್ವಸಾರ ಸಂಗ್ರಹ ಅಂತ ಒಂದು ಗ್ರಂಥ ಅದ. ಅದರಲ್ಲಿ ಹೇಳಿದಂತ ಉಕ್ತ ಅಂದ್ರೆ ಹೇಳಿದಂತ. ಉಕ್ತ ಅಂದ್ರೆ ಮತ್ತೆ ಮ್ಯಾಗ ಅಂತ ತಗೋಬೇಡ್ರಿ. ಉಕ್ತ ಅಂದ್ರೆ ಅದ್ರ ಆ ಗ್ರಂಥದಲ್ಲಿ ಹೇಳ್ಯಾರ ಭೇದಗಳ ಬಗ್ಗೆ. ಆ ಗ್ರಂಥದಾಗ ಯಾವುದು ಮುಮುಕ್ಷು ಸರ್ವಸಾರ ಸಂಗ್ರಹ ಗ್ರಂಥದಲ್ಲಿ ಹೇಳಿದಂತ. ಅವರ ವೇದಾಂತ ಪದಾರ್ಥ ಮಂಜೂಷ ಉಕ್ತ. ಆ ಗ್ರಂಥದಲ್ಲಿ ವೇದಾಂತ ಪದಾರ್ಥ ಮಂಜೂಷ ಅಂತ ಒಂದು ಗ್ರಂಥ ಅದ. ಆ ಗ್ರಂಥದಲ್ಲಿ ಹೇಳಿದಂತ. ಹೌದು. ತೃತೀಯ ತರಂಗಗತ ತೃತೀಯ ಚೌಪಾಯಿಕೆ ಟಿಪ್ಪಣಿ ವಿಷಯ. ಇದೇ ಗ್ರಂಥದಲ್ಲಿ ವಿಚಾರಸಾರದ ಗ್ರಂಥದಲ್ಲಿ 3ನೇ ತರಂಗದೊಳಗ 3ನೇ ಚೌಪಾಯಿಯೊಳಗೆ ಒಂದು ಟಿಪ್ಪಣಿ ಬರ್ತೀನಿ. 125ನೇ ಟಿಪ್ಪಣಿ. 125ನೇ ಟಿಪ್ಪಣಿಯಲ್ಲಿ ಉಕ್ತ ಅದರಲ್ಲಿ ಹೇಳಿದಂತ ಪಂಚಭೇದಿಕೆ ನಿವರ್ತಕ 5 ಭೇದವನ್ನು ನಿವೃತ್ತಿ ಮಾಡ್ತಕ್ಕಂಥ ಭೇದಗಳು 5 ಅದು. ಯಾವ 5 ಭೇದಗಳು? ಜೀವೇಶ್ವರರ ಭೇದ, ಜೀವ ಈಶ್ವರ ಭೇದ, ಜೀವ ಜೀವರ ಜೀವ ಜಡಗಳ ಭೇದ, ಜಡ ಜಡಗಳ ಭೇದ, ಜೀವ ಜೀವಿಗಳ ಭೇದ, ಜಡ ಈಶ್ವರ ಭೇದ. 5 ಭೇದ ಅದು ಟೋಟಲ್. ಜೀವ ಜೀವಗಳ ಪರಸ್ಪರ ಭೇದ, ಜಡ ಜಡಗಳ ಪರಸ್ಪರ, ಜೀವ ಜಡ ಭೇದ, ಜೀವ ಜಡ ಭೇದ, ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ. ಇವೇಸದವು 5 ಭೇದ. ಈ 5 ಭೇದಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಈ 5 ಭೇದಗಳದವಲ್ಲ, ಈ 5 ಭೇದಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಪಾಂಚ್ ಅನುಮಾನವೇಶೆ 5 ಅನುಮಾನದಲ್ಲಿ. ಈಗ ಒಂದು ನೋಡ್ರಿ, ಈ 5 ಭೇದಗಳದು. ಈ 5 ಭೇದಗಳ ನಿವೃತ್ತಿಗೆ ಒಂದೊಂದು ಅನುಮಾನ ಪ್ರಮಾಣದ ಮುಖಾಂತರವಾಗಿ ಒಂದೊಂದು ಭೇದವನ್ನು ನಿಷೇಧ ಮಾಡಿರುತ್ತೇವೆ. ಪಾಂಚ ಅನುಮಾನ ವಿಷಯ ಚಾರಿ ಅನುಮಾನಕ ಗ್ರಹಣ ಹೇ. ಇನ್ನು ಏನದ ಇತ್ಯಾದಿ ಕಂದ್ರಲ್ಲ ಮುಂತಾದವುಗಳಂದಲ್ಲಿ ಈಗ 5 ಭೇದಗಳಲ್ಲಿ ಇನ್ನು 4 ಭೇದಗಳ ನಿವೃತ್ತಿ ಮಾಡ್ತಕ್ಕಂಥ ಅನುಮಾನ ಪ್ರಮಾಣವನ್ನು ಸ್ವೀಕಾರ ಮಾಡಬೇಕು. 5 ಅದು ಭೇದ, 4 ಹೇಳಕತ್ತ. ಯಾಕ ಒಂದು ಹೇಳ್ಯಾರ ಅವ್ರು, ಒಂದು ಹೇಳ್ಯಾರ ಮ್ಯಾ ಜೀವ ಬ್ರಹ್ಮರ ಭೇದ ಹೇಳ್ಯಾರಲ್ಲ. ಆ ಜೀವ ಅಂದ್ರೆ ಇಲ್ಲಿ ಸಗುಣ ಬ್ರಹ್ಮ ಹಿಡ್ಕೊಂಡ್ರು ಹೇಳಿದಾಗ ಒಂದು ನಿಷೇಧ ಮಾಡಿದ್ವಿ ನಾವು. ಜೀವ ಬ್ರಹ್ಮರಲ್ಲ ಯಾವುದ್ಯಾವ್ದು ಉಪಾಧಿಕೃತ ಭೇದ ಇರುತ್ತದೆ ಅದು ಸುಳ್ಳು ಇರುತ್ತದೆ ಅಂತಂದೇಳಿ ನಿಷೇಧ ಮಾಡಿರಲ್ಲ. ಅದಕ್ಕೆ ಜೀವ ಈಶ್ವರ ಭೇದವನ್ನು ನಿವೃತ್ತಿ ಮಾಡಿ ಆ ಜೀವ ಈಶ್ವರ ಅಂತ ಬಿಟ್ಟು ಉಳಿದದ್ದು ಏನದಲ್ಲ, ಜೀವ ಜೀವಿಗಳ ಪರಸ್ಪರ ಭೇದ, ಜಡ ಜಡಗಳ ಪರಸ್ಪರ ಭೇದ, ಜಡ ಈಶ್ವರ ಭೇದ, ಜೀವ ಜಡ ಭೇದ, ಇವು 4 ಕೂಡ ಪಂಚ ಅನುಮಾನಸೆ ಚಾರಿ ಅನುಮಾನಕ ಗ್ರಹಣ. ಈಗ ಒಂದು ಹೇಳಿನಿ, ಇನ್ನು 4 ಅನುಮಾನಗಳನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಇದೇ ರೀತಿ ಸ್ವೀಕಾರ ಮಾಡಿ. ಏನು ವ್ಯತ್ಯಾಸ ಇಲ್ಲ. ಒಟ್ಟು ಭೇದ ಎಲ್ಲ ಉಪಾಧಿಕೃತ ಭೇದ ಅದು. ಉಪಾಧಿಕೃತ ಭೇದ ಅಂದ್ರೆ ಅದು ಭೇದ ಸುಳ್ಳನೇ ಇರುತ್ತದೆ ಅಂತ ಹೇಳಿ. ಎರಡನೇದು ಸ್ವಲ್ಪ जैसे उपमान प्रमाण होता, जैसे बिंब प्रतिबिंब का भेद मिथ्या है तैसे जीव ब्रह्म का भेद मिथ्या है. बिंब प्रतिबिंब ಬಿಂಬ ಐತಿ ಕನ್ನಡಗೆ ಏನದು ನಮ್ಮದು ಪ್ರತಿಬಿಂಬ. ಈ ಬಿಂಬ ಮತ್ತು ಪ್ರತಿಬಿಂಬ, ಬಿಂಬಕ್ಕೂ ಮತ್ತು ಪ್ರತಿಬಿಂಬಕ್ಕೂ ಭೇದ.
ತೋರಕತ್ತಿದಿಲ್ಲ. ಆದ್ರೆ ಭೇದ ಕರೆಯೋದನ್ನ ಸುಳ್ಳೋದನ್ನ ಸುಳ್ಳೋದ ಪ್ರತಿಬಿಂಬ ಮತ್ತು ಬಿಂಬ ಇವು ಎರಡರ ಮಧ್ಯದ ಭೇದ. ಯಾಕ ನಾನು ಪೂರ್ವಕ ಕುಂತೇನೆ, ಪೂರ್ವ ಕುಂತ್ರದ ಹೆಂಗ್ ಕಾಣ್ತ ಪ್ರತಿಬಿಂಬ ಪಶ್ಚಿಮಕ್ಕ, ನಾನು ಬಲಗೈ ಎತ್ತಿರೋದು ಎಡಗೈ ಎತ್ತದಿಲ್ಲ. ತದ್ವಿರ ನಾನು ಹೊರಗಿದ್ರೆ ಕನ್ನಡಿ ಒಳಗೆ ಕಾಣ್ತದಿಲ್ಲ, ಕನ್ನಡಿ ಒಳಗೆ. ಮತ್ತೆ ಭೇದ ಈ ಬಿಂಬ ಮತ್ತು ಪ್ರತಿಬಿಂಬ ಭೇದ, ಇಷ್ಟು ಭೇದ ಅದ. ಆ ಭೇದ ಕರೆಯೋದನ್ನ ಸುಳ್ಳದ ಅಲ್ಲಿ ತದ್ ವಿರುದ್ಧವಾಗಿ ಕಾಣಕತ್ತಿದ ಬಿಂಬಕ್ಕ ತದ್ ವಿರುದ್ಧವಾಗಿ ಕಂಡ್ರು ಕೂಡ ಸುಳ್ಳದ ಅನ್ನೋದು ಭೇದ. ಎರಡರ ಮಧ್ಯೆ ಬಿಂಬ ಮತ್ತು ಪ್ರತಿಬಿಂಬ ಭೇದ, ಸುಳ್ಳದನ್ನ ಕರೆಯೋದನ್ನ ಕನ್ನಡ. ಅದಕ್ಕೆ ಹೇಳ್ತಾರ ಅವರು ಕನ್ನಡಿ. ಮೊದಲೇ ಒಂದು ಸಿದ್ಧಾಂತ ತಿಳ್ಕೊಬೇಕು ನೀವು. ಎಲ್ಲಿ ಉಪಾಧಿಕೃತ ಭೇದ ಇರುತ್ತದೆ ಅದು ಸುಳ್ಳು ಇರುತ್ತದೆ. ಕನ್ನಡಿ ಉಪಾಧಿ ಬಂದದಂತ ತಿಳ್ಕೊಂಡೇ ಪ್ರತಿಬಿಂಬ ಬೇರೆ ಕಾಣಕತ್ತೆ ಅದಾವ. ಒಂದ್ ವೇಳೆ ಕನ್ನಡಿ ತೆಗೀರಿ ನೀವು, ಆ ಕನ್ನಡವಿನ ಪ್ರತಿಬಿಂಬ ಯಾಕಡೆ ಹೋಯ್ತು? ಬಿಂಬ ರೂಪನೇ ಅದ, ಬಿಂಬ ರೂಪನೇ ಅದ. ಅದು ಕನ್ನಡಿ ಬಂತು, ನಮ್ಗಿಂತ ಬೇರೆ ಕನ್ನಡಿಗೆ ಮುಂದೆ ನಾವರ ಸರ್ಕೋಲಿ ಕನ್ನಡಿಯರ ಸರ್ಕೋಲಿ ಅಂದ್ರೆ ಅದು ಒಳಗಿರ್ತಕ್ಕಂಥ ಪ್ರತಿಬಿಂಬ ಅದು ಬಿಂಬ ರೂಪ. ಅಂದ್ರೆ ಕನ್ನಡಿ ಉಪಾಧಿಯಿಂದಲೇ ಭೇದ ಕಾಣಿತು. ಬಿಂಬ ಬಿಟ್ಟು ಪ್ರತಿಬಿಂಬ ಭೇದ ಕಾಣಿತು. ಯಾವಾಗ ಕನ್ನಡಿ ಉಪಾಧಿ ಬಿಟ್ಟಿವೆ ಅಂದ್ರೆ ಪ್ರತಿಬಿಂಬ ಬಿಂಬ ಸ್ವರೂಪ ಇರುತ್ತದೆ. ಆದ್ದರಿಂದ ಬಿಂಬ ಪ್ರತಿಬಿಂಬ ಭೇದ ಸುಳ್ಳು ಇರುತ್ತದೆ. ಅದರಂತೆ ಜೀವ ಪ್ರಮುಖ ಭೇದ ಮಿಥ್ಯೆ. ಜೀವ ಬ್ರಹ್ಮರ ಭೇದನು ಕೂಡ ಏನದ ಸುಳ್ಳೆ ಅದ. ಯಾಕ ಜೀವ ಉಪಾಧಿಯಿಂದ ಅದಲ್ಲ. ಉಪಾಧಿ ಬಿಟ್ಟಿವಿ. ಇಲ್ಲಿ ಕನ್ನಡಿ ಯಾವುದು ಸಿದ್ಧಾಂತದಾಗ? ಅಂತಃಕರಣ ಅವಿದ್ಯೆ. ಯಾವ್ದರ್ಥ? ಅವಿದ್ಯೆ ಅಂದ್ರೆ ಅಷ್ಟೇ ಅಂತಃಕರಣ. ಅಂತಃಕರಣ ಅಥವಾ ಅವಿದ್ಯೆ ಎಂಬ ಕನ್ನಡಿಯನ್ನು ಬಿಟ್ಟಿವಿ ಅಂದ್ರ ಜೀವ ಬ್ರಹ್ಮನಕ್ಕಿಂತ ಬೇರೆ ಕಾಣ್ತಾನೆ ನಾವು ಕಾಣುವುದು. ಇಲ್ಲಿ ತರ ಅಂತಃಕರಣದ ಅಲ್ಲಿ ತರ ಭಿನ್ನ ಪ್ರತೀತಿ ಆಗ್ತದೆ. ಅಂತಃಕರಣ ಉಪಾಧಿ ಬಿಟ್ಟಿವಿ ಅಂದ್ರ ಜೀವ ಬ್ರಹ್ಮ ಸ್ವರೂಪನೇ ಆಗುತ್ತಾನೆ. ಎರಡನೇದು जैसे अनेक घटाकाश का परस्पर भेद मिथ्या है तैसे जीवन का परस्पर भेद मिथ्या है. ಅನೇಕ 100 ಘಟಗಳು. ಆಕಾಶ ಎಷ್ಟಾದವು? ಘಟಾಕಾಶ ಹೇಳೋದು ಘಟಾಕಾಶ 100. ಘಟಾಕಾಶ 100 ಆದ, ಘಟ 100 ಆದ, ಘಟಾಕಾಶ 100 ಆದ ಅಂತ ಹೇಳ್ತಾರೆ. ಆಗ ಈಗ ಅವೆಲ್ಲ 100 ಹೊಡೆದು ಬಿಡ್ರಿ. ಏನಾಯ್ತು? ಒಂದೇ ಮಹಾಕಾಶ. ಹಂಗ ಅನೇಕ ಘಟಾಕಾಶಗಳ ಭೇದ ಹೆಂಗ ಸುಳ್ಳು ಇರುತ್ತದೆಯೋ ಹಂಗ ಜೀವಿಗಳ ಪರಸ್ಪರ ಭೇದನು ಕೂಡ ಸುಳ್ಳು ಇರುತ್ತದೆ. ಅನೇಕ ಅಂತಃಕರಣ ಅದಾವು, ಅನೇಕ ಜೀವನ ಅಂತಃಕರಣ ಹೋಯ್ತು ಅಂದ್ರ ಜೀವ ಬ್ರಹ್ಮ ಸ್ವರೂಪನೇ ಇರುತ್ತದೆ. ಜೀವಿಗಳ ಭೇದನು ಮಿಥ್ಯ ಇರುತ್ತದೆ. ದೇಶ ಅದರಂಗೆ ಸ್ವಪ್ನಕ್ಕೆ ಜೀವನಕ ಅವರು ಸ್ವಪ್ನಕ್ಕೆ ಘಟಾಧಿಕನಕ ಭೇದ ಮಿಥ್ಯ ಹೇ. ಸ್ವಪ್ನದಲ್ಲಿರ್ತಕ್ಕಂಥ ಜೀವ ಕನಸು ಬೀಳ್ತದ. ಕನಸಿನ ಜೀವ ಅದನ್ನ ಇಲ್ಲ. ಅದನ್ನ ಯಾವ ಜೀವ ಅದನ್ನ ಪ್ರಾರ್ಥನೆ ಅಂತಾರೆ. ಜೀವ ಇರೋದು ಒಂದೇ. ಅವಸ್ಥಾ ಭೇದದಿಂದ ಹೆಸರು ಕೊಡ್ತೀವಿ. ಅವಸ್ಥಾ ಭೇದದ ಜೀವ ಒಂದು. ಅಲ್ಲಿ ಜಾಗೃತ ಪ್ರಪಂಚ ಯಾರಕೈತಿ ಜೀವ ಏನಂದಿವಿ? ವಿಶ್ವ. ಕನಸಿನ ಪ್ರಪಂಚವನ್ನು ಮನಸ್ಸಿನ ಸಾಹಿತ್ಯದ ಯಾರಕೈತಿತ್ತಂದ್ರ ತೈಜಸ. ತೈಜಸ ಜೀವ ಅದ ಕನಸಿನ. ಸ್ವಪ್ನಕ್ಕೆ ಜೀವಕ ತೈಜಸ ಜೀವಕ. ಸ್ವಪ್ನಕ್ಕೆ ಘಟಾಧಿಕ ಅಲ್ಲಿ ಕನಸಿನೊಳಗ ಘಟಪಟಾದಿ ಪದಾರ್ಥಗಳು ಅವು ಭೇದ ಮಿಥ್ಯ ಹೇ. ಅಲ್ಲಿ ಭೇದ ಏನದ? ಮಿಥ್ಯ ಇರುತ್ತದೆ. ಘಟಪಟಾದಿಗಳದು ಮತ್ತು ಜೀವ ಉಪಾಧಿಯಿಂದ ಅದ. ತೈಜಸ ಜೀವನಿಗೂ ಮತ್ತು ಕನಸಿನಲ್ಲಿ ತೋರ್ತಕ್ಕಂಥ ಘಟಪಟಾದಿಗಳಿಗೂ ಏನು ಭೇದದ ಆ ಭೇದ ಸುಳ್ಳು ಇರುತ್ತದೆ. ಯಾಕ? ಕನಸದ ಅಂತ ತಿಳ್ಕೊಂಡು ಭೇದ. ಕನಸಿಲ್ಲ ಅಂದ್ರೆ ಬೀಳಿಲ್ಲ ಅಂದ್ರೆ ಅಲ್ಲಿ ಇಲ್ಲ. ಇನ್ನೊಂದು ಅಲ್ಲಿ ಏನು ಇಲ್ಲ ಇಲ್ಲ ಏನ್ ಐತೆ? ಜೀವ ಅದ. ಜೀವನ ಬಿಟ್ಟು ಘಟಪಟಾದಿ ಪದಾರ್ಥಗಳು ಅದಾವೇನಲ್ಲಿ ಬೋನೆ ಅದ. ಇವನು ಬಿಟ್ಟು ಉಳಿದು ಯಾವ ಇಲ್ಲ. ಎಲ್ಲ ಆಕಾರ ಆಗ್ಯದ ಅಷ್ಟೇ. ಮನುಷ್ಯನ ಆಕಾರ ಆಗ್ಯದ. ಅವು ಪದಾರ್ಥಗಳು ಇಲ್ಲವೇ ಇಲ್ಲ. ಆದ್ರೂ ಕೂಡ ಬೇರೆ ಕಾಣಿಸ್ತಾವಿಲ್ಲೋ. ಯಾಕ? ಅವಸ್ಥೆಯಿಂದ, ಸ್ವಪ್ನ ಅವಸ್ಥೆ ಉಪಾಧಿಯಿಂದ, ನಿದ್ರಾ ದೋಷದಿಂದ ನಮ್ಮ ಜೀವನಕ್ಕಿಂತಲೂ ಘಟಪಟಾದಿ ಪದಾರ್ಥಗಳು ಬೇರೆ ಕಾರಣರು ಕೂಡ ವಾಸ್ತವಿಕವಾಗಿ ಜೀವನ ಬಿಟ್ಟಲ್ಲಿ ಘಟಪಟಾದಿ ಪದಾರ್ಥಗಳು ಇಲ್ಲವೇ ಇಲ್ಲ. ಇಲ್ಲ ವಸ್ತು ಇರಬೇಕು, ಇದ್ರೆ ಭೇದ ಸಿದ್ಧ ಆಗ್ತದೆ. ವಸ್ತುನೇ ಇಲ್ಲ ಅಲ್ಲಿ. ತೈಸ ಜೀವ ಜಡಕ ಭೇದ ಮಿಥ್ಯ. ಹಂಗ ಈ ಎತ್ತರದಾಗ ಈ ಜೀವನಿಗೂ ಈ ಜಡ ಪದಾರ್ಥ ದೇಹಕ್ಕೆ ಏನದಲ್ಲ, ಇವೆರಡರ ಮಧ್ಯದಾಗಿನ ಭೇದ ತೋರ್ತದಲ್ಲ. ವಾಸ್ತವಿಕವಾಗಿ ಇವಕ್ಕೆ ಆಧಾರ ಅಧಿಷ್ಠಾನ ಚೇತನೆ ಇರುವುದರಿಂದ ಈ ದೇಹ ಬಿಟ್ಟು ಜೀವ ಬಿಟ್ಟು ದೇಹಾದಿಗಳ ಅಸ್ತಿತ್ವ ಇಲ್ಲವಿಲ್ಲ. ಅದಕ್ಕೆ ಆತರ ಅಧ್ಯಸ್ಥ ವಸ್ತು ಅಧಿಷ್ಠಾನ ಚಿಂತನೆ ಭಿನ್ನ ಸತ್ತ ಇರುವುದನ್ನೇ ಇಲ್ಲ. ಇವೆಲ್ಲ ಜಡ ಪದಾರ್ಥಗಳು ಅಧ್ಯಸ್ಥ ಪದಾರ್ಥಗಳು. ಚೇತನ ಏನದ? ಅಧಿಷ್ಠಾನವಾದಂತ ಚೇತನ ಬಿಟ್ಟು ಇವು ಬೇರೆ ತೋರೋದಿಲ್ಲ. ಉಪಾದಿಯಿಂದ ಬೇರೆ ತೋರ್ತಾವ ಅಷ್ಟೇ. ಉಪಾದಿ ದೃಷ್ಟಿ ಬಿಟ್ಟಿವಿ ಅಂದ್ರ ಚೇತನ ರೂಪನೇ ಇರುತ್ತದೆ. ಭೇದ ದೇಶ ರಜ್ಜು ಅವ್ರ ಕಲ್ಪಿತ ಸರ್ಪಕ ಭೇದ
ಹೆಂಗ ಹಗ್ಗದಲ್ಲಿ ತೋರಿದಂತ ಸರ್ಪ. ಸರ್ಪ ಅಂದ್ರೆ ಹಗ್ಗ ಅಲ್ಲ, ಹಗ್ಗ ಅಂದ್ರೆ ಸರ್ಪ ಅಲ್ಲ. ಹೌದಿಲ್ರಿ? ಹಗ್ಗ ಅಂದ್ರೆ ಸರ್ಪ ಅಲ್ಲ, ಸರ್ಪ ಅಂದ್ರೆ ಹಗ್ಗ. ಎರಡು ಭೇದ ಮಿಥ್ಯ ಅದ, ಭೇದ ತೋರ್ತದ. ಅದ್ರಂಗ ಇಲ್ಲೇನಂತಾರ ಅಥವಾ ಸಾಕ್ಷಿ ಚೇತನಕ ಅವ್ರ ಸ್ವಪ್ನ ಪ್ರಪಂಚಕ ಭೇದ ಮಿಥ್ಯ ಹೈ. ತೈಷ ಅದರಂತೆ ಜಡ ಜಗತ್ ಅವ್ರ ಈಶ್ವರಕ ಭೇದ ಮಿಥ್ಯ ಹೈ. ಅದರಂತೆ ಜಡವಾದಂಥ ಜಗತ್ತು ಮತ್ತು ಈಶ್ವರನ ಭೇದ, ಜಡವಾದಂಥ ಜಗತ್ತಿನ ಭೇದ, ಇದು ಎರಡರ ಮಧ್ಯದಾಗ ಏನದ ಸುಳ್ಳು ಇರುತ್ತದೆ. ಹೆಂಗ? ಮೊದಲು ಒಂದು ಉದಾಹರಣೆ ಕೊಡು. ರಜ್ಜಿನಲ್ಲಿ ತೋರಿದಂಥ ಸರ್ಪ. ಎಲ್ಲಿ ತೋರಿತು ಸರ್ಪ? ಹಗ್ಗದಲ್ಲಿ ಸರ್ಪ ತೋರ್ಯದ. ಅವೆರಡು, ಆ ಸರ್ಪ ಹಗ್ಗ ಬಿಟ್ಟು ಬೇರೆ ಅದ ಏನು? ಇಲ್ಲ. ಬೆಳಕು ನೋಡಿದ್ರು ಸರ್ಪ ಹೋಯ್ತು, ಹಗ್ಗ ಎಲ್ಲಿ ಹೋಯ್ತು ಸರ್ಪ? ಯಾವ ಹೊತ್ತಿನ ಹೋಯ್ತಂದ್ರ ಅದು ಅಧಿಷ್ಠಾನ ರೂಪನೇ ಅದ. ಹಂಗ ಇದು ಜಡವಾದಂತ ಜಗತ್ತು ಯಾರಿಂದ ಆಗ್ಯದ? ಈಶ್ವರನಿಂದ ಆಗ್ಯದ. ಹೇಳಿರಲ್ಲ, ಜಗತ್ತಿಗೆ ಅಭಿನವ ನಿಮಿತ್ತ ಉಪಾದಾನ ಕಾರಣ ಈಶ್ವರನೇ ಇದ್ದ. ಮಾಯ ತೆಗೆದುಕೊಂಡ ನಿಮಿತ್ತ ಕಾರಣ ಅದ, ತಮ ಪ್ರಧಾನ ಪ್ರಕೃತಿ ತೆಗೆದುಕೊಂಡು ಉಪಾದಾನ ಕಾರಣ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ ಜಗತ್ತಿಗೆ ಕಾರಣ ಅದು. ಈ ಜಡವಾದಂತ ಜಗತ್ತು ಮತ್ತು ಈಶ್ವರನು ಇವೆರಡರ ಮಧ್ಯದಾಗ ಏನು ಭೇದ ತೋರ್ತವಲ್ಲ, ಇದು ಭೇದ ಸುಳ್ಳು ಇರುತ್ತದೆ. ಇಲ್ಲಿ ಎರಡು ಉದಾಹರಣೆ ಕೊಡ್ತಾರೆ. ಸಾಕ್ಷಿ ಚೇತನಕ ಸ್ವಪ್ನಕ ಭೇದ. ಇಲ್ಲಿ ಕಲ್ಪಿತವಾದಂತ ಸರ್ಪಕ್ಕ ಅಧಿಷ್ಠಾನ ಏನದ? ರಜ್ಜು. ಆ ರಜ್ಜು ಏನದ? ಜಡ. ರಜ್ಜು ಜಡ ಅದ ಅಂದಮೇಲೆ ಅದು ಏನದ? ಒಂದು ಜ್ಞಾತ ಸತ್ವದಿಂದ ರಜ್ಜು ಕಲ್ಪಿತ. ಪಾರಮಾರ್ಥಿಕ ಸತ್ವದಿಂದ ರಜ್ಜು ಏನದ? ಸರ್ಪ ಏನದ? ಅದು ಕಲ್ಪಿತಾನೆ. ಎರಡು ಕಲ್ಪಿತಾನೆ ಅದ. ಸತ್ವ ಯಾರ ವ್ಯವಹಾರಿಕ ಪ್ರಾತಿಭಾಷಿಕ ಅಂದ್ರೆ ಬೇರೆ ಬೇರೆ ಅದ. ಅದಕ್ಕೆ ಹೇಳ್ತಾರ ಅವರು. ಎರಡು ಉದಾಹರಣೆ ಕೊಟ್ಟರು. ರಜ್ಜು ಅವ್ರ ಕಲ್ಪಿತ ಸರ್ಪಕ ಭೇದ ಒಂದು ಉದಾಹರಣೆ, ಅಥವಾ ಹಂಗಾರ ತಿಳ್ಕೊರು ಒಂದು. ಇಲ್ಲ ಸಾಕ್ಷಿ ಚೇತನಕ ಅವ್ರ ಸ್ವಪ್ನ ಪ್ರಪಂಚಕ ಭೇದ ಮಿಥ್ಯ ಹೈ. ಎರಡು ಉದಾಹರಣೆ ಕೊಟ್ಟನಲ್ಲ, ಅದಕ್ಕೆ ಮೊದಲನೇ ಉದಾಹರಣೆ ಸ್ವಲ್ಪ ಕಡಿಮೆ ಬೀಳ್ತದ. ಇದು ತಿಳಿಸುವಾಗ ಈಶ್ವರನಿಗೂ ಮತ್ತು ಜಡವಾದಂಥ ಜಗತ್ತು ಭೇದ ಸುಳ್ಳು ಅನ್ನೋದಕ್ಕ ಮೊದಲೇನು ಒಂದು ಉದಾಹರಣೆ ಕೊಟ್ಟಿವಲ್ಲ ನಾವು, ರಜ್ಜು ಸರ್ಪದ ಉದಾಹರಣೆ. ಸ್ವಲ್ಪ ಉದಾಹರಣೆ ಕಡಿಮೆ ಬೀಳ್ತದ. ಯಾಕಂದ್ರೆ ಸರ್ಪಕ್ಕ ಅಧಿಷ್ಠಾನವಾದಂಥ ರಜ್ಜು, ಸ್ಥೂಲ ದೃಷ್ಟಿಯಿಂದ ರಜ್ಜು ಅಂದ್ವಲ್ಲ, ಆ ರಜ್ಜು ಏನದ? ಜಡ ಇರುತ್ತದೆ. ಜ್ಞಾತ ಸತ್ಯದಿಂದ ಅದನ್ನು ಕೂಡ ಏನದ? ಕಲ್ಪಿತಾನೆ ಇರುತ್ತದೆ. ಅದಕ್ಕೆ ಆ ಉದಾಹರಣೆ ಕರೆಕ್ಟ್ ಆಗೋದಿಲ್ಲ ಅಂತ ತಿಳ್ಕೊಂಡು. ಯಾಕ? ಇದು ಜಡವಾದಂಥ ಜಗತ್ತು, ಜಡ ವ್ಯವಹಾರಿಕವಾದಂಥ ಈ ಜಗತ್ತು ಏನದಲ್ಲ, ಇದು ವ್ಯವಹಾರಿಕ. ಇದಕ್ಕ ಅಧಿಷ್ಠಾನವಾದದ್ದು ಈಶ್ವರ. ಜಡ ಇಲ್ಲವ, ಚೇತನದಿಲ್ಲ. ಈಶ್ವರ ಚೇತನ ಅದನ್ನ, ಜಗತ್ತು ಜಡ. ಇವುಗಳ ಮಧ್ಯದ ಭೇದ ಸುಳ್ಳು ಮಾಡಕ್ಕೆ ನೀವು ಉದಾಹರಣೆ ಕೊಟ್ಟಿರಿ ರಜ್ಜು ಸರ್ಪ. ಆ ರಜ್ಜು ಸರ್ಪದೊಳಗೆ ಏನಾಗ್ತದ? ರಜ್ಜು ಜಡ ಅದ, ಮತ್ತೆ ಜ್ಞಾತ ಸತ್ಯದಿಂದ ಕಲ್ಪಿತವಾದಂತ ಅಧಿಷ್ಠಾನ ಅದು. ಆ ಉದಾಹರಣೆ ಇಲ್ಲಿ ಈಶ್ವರ ಮತ್ತು ಜಡವಾದ ಜಗತ್ತಿನ ಭೇದ ಸುಳ್ಳು ಅನ್ನೋದಕ್ಕ ಉದಾಹರಣೆ ಸರಿಸಮರ್ಪ ಆಗುದಿಲ್ಲ ಅಂತ ತಿಳ್ಕೊಂಡು ಎರಡನೇ ಉದಾಹರಣೆ ಸಾಕ್ಷಿ ಚೇತನಕ ಅವರು ಸ್ವಪ್ನ ಪ್ರಪಂಚಕ. ಸ್ವಪ್ನದಲ್ಲಿ ಪ್ರಪಂಚ ತೋರ್ತಲ್ಲ, ಆ ಪ್ರಪಂಚಕ್ಕೆ ಅರಿತಕ್ಕಂತಾರೆ ಯಾರಿದ್ದಾರೆ? ಸಾಕ್ಷಿಯಲ್ಲಿನೇ ಸ್ವಪ್ನ ತೋರ್ತದ. ಸಾಕ್ಷಿ ವಿಷಯ ಸ್ವಪ್ನಕ್ಕೆ ನ್ಯಾಯ ಅಂತಾರೆ. ಉದಾಹರಣೆ ಕೊಡ್ತಾರೆ. ಸಾಕ್ಷಿಯಲ್ಲಿ ಆತ್ಮನಲ್ಲಿ ಅಧಿಷ್ಠಾನವಾದಂತ ಆತ್ಮನಲ್ಲಿನೇ ಸ್ವಪ್ನ ಪದಾರ್ಥ ತೋರ್ತದ. ಸ್ವಪ್ನ ಪದಾರ್ಥಗಳು ಜಡ ಅದವು, ಅದಕ್ಕೆ ಅಧಿಷ್ಠಾನವಾದಂತ ಸಾಕ್ಷಿ ಅನ್ನೋದನ್ನ ಚೇತನ ಇರುತ್ತಾನೆ. ಮತ್ತೆ ವಿಷಮ ಸತ್ಯನ ಚೇತನ ಪಾರಮಾರ್ಥಿಕ ಸತ್ಯ ಇರ್ತದ, ಅದು ಪ್ರಾತಿಭಾಷಿಕ ಸತ್ಯ ಇರ್ತದೆ. ಹಂಗಿಲ್ಲ, ಜಡವಾದಂತ ಜಗತ್ತಿದೆ ವ್ಯವಹಾರಿಕ ಸತ್ಯ ಅದ, ಚೇತನ ಏನದ? ಅದು ಪಾರಮಾರ್ಥಿಕ ಸತ್ಯ. ಅದು ಎರಡರ ಮಧ್ಯದೊಳಗಿರ್ತಕ್ಕಂಥ ಭೇದ ಏನದ ಅಂದ್ರೆ ಜಡವಾದಂತ ಜಗತ್ತು ಮತ್ತು ಇದಕ್ಕೆ ಅಧಿಷ್ಠಾನವಾದಂತ ಉತ್ಪತ್ತಿ ಕಾರಣವಾದಂತ ಈಶ್ವರ, ಇವೆರಡರ ಮಧ್ಯದಾಗಿರ್ತಕ್ಕಂಥ ಭೇದ ಏನದಲ್ಲ, ಅದು ಸುಳ್ಳು ಇರುತ್ತದೆ. ಹೇಳ್ತಲ್ಲ, ಅದಕ್ಕೆ ಅಧ್ಯಸ್ಥ ವಸ್ತು ಅಧಿಷ್ಠಾನಕ್ಕಿಂತಲೂ ಬೇರೆ ಇರೋದಿಲ್ಲ. ನಾಮರೂಪಾತ್ಮಕವಾದಂತ ಜಡ ಜಗತ್ತಿಗೆ ಅಧಿಷ್ಠಾನ ಯಾವುದದ? ಈಶ್ವರ ಇರೋದಿಲ್ಲ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ ಇರೋದ್ರಿಂದ ಅದ್ರ ಮಧ್ಯದಾಗ ಏನು ಭೇದ ತೋರ್ತದ, ಅದು ಭೇದ ಏನದ? ಸುಳ್ಳು ಇರುತ್ತದೆ, ಮಿಥ್ಯೆ ಇರುತ್ತದೆ.